ಓಂ ಶಾಂತಿ. ಪಿತಾಶ್ರೀ ಶಿವಬಾಬಾ ಯಾದ ಹೇ. ಮಹಾವಾಕ್ಯದ ದಿನಾಂಕ 2/8/2024 ಬಾಬ್ದಾದ ಮಧುಬನ್. ಇವತ್ತು ಬಾಬಾ ತಿಳಿಸ್ತಿದ್ದಾರೆ, ಮೀಠೆ ಬಚ್ಚೆ, तुम्हारे निजी संस्कार पवित्रता के हैं. तुम रावण के संग में आकर पतित बने, अब फिर पावन बन पावन दुनिया का मालिक बनना है. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ, ನಿಮ್ಮದು ಒರಿಜಿನಲ್ ಸಂಸ್ಕಾರ ಏನಿದೆಯಲ್ಲ ಆತ್ಮದ್ದು, ಅದು ಪವಿತ್ರವಾಗಿದೆ ಅಂತಂತಾರೆ ಬಾಬಾ. ಪವಿತ್ರತೆ ಆಕ್ಚುಲಿ ನಮ್ಮ ಒರಿಜಿನಲ್ ಸಂಸ್ಕಾರ ಅಂತಾರೆ ಬಾಬಾ. ಆದರೆ ಯಾರ ಸಂಘದಲ್ಲಿ ಬಂದು ಹಾಳಾದೆವು? ಯಾರ ಸಂಘದಲ್ಲಿ? ರಾವಣನ ಸಂಘದಲ್ಲಿ ಬಂದು ಅಪವಿತ್ರ ಆಗ್ಬಿಟ್ಟಿದೀವಿ ಅಂತಾರೆ ಬಾಬಾ. ಈಗ ಬಾಬಾ ಹೇಳ್ತಿದ್ದಾರೆ, ಬಾಬಾ ಬಂದಿದ್ದಾರೆ ಪುನಃ ನಮ್ಮನ್ನ ಪಾವನ ಮಾಡಿ ಪಾವನ ಪ್ರಪಂಚಕ್ಕೆ ಮಾಲೀಕ ಮಾಡಲು. ಪರಂಧಾಮದಲ್ಲಿದ್ದಾಗೂ ಪವಿತ್ರವಾಗಿದ್ದೆವು. ಸತ್ಯ ತ್ರೇತಾಯುಗದಲ್ಲಿದ್ದಾಗಲೂ ಕೂಡ ಹೇಗಿದ್ದೀವಿ? ಪವಿತ್ರವಾಗಿದ್ದೀವಿ. ಆದರೆ ರಾವಣನ ಸಂಘ ಸೇರ್ಕೊಂಡು ಅಪವಿತ್ರ ಪತಿತರಾಗ್ಬಿಟ್ಟಿದ್ದೀವಿ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ನಾನು ಬಂದಿದ್ದೀನಿ ನಿಮ್ಮನ್ನ ಅಪವಿತ್ರದಿಂದ ಪವಿತ್ರ ಮಾಡಿ ವಿಶ್ವದ ಮಾಲೀಕ ಮಾಡ್ತೀನಿ ಅಂತಂತಾರೆ ಬಾಬಾ. ಪಾವನ ಜಗತ್ತಿಗೆ ಮಾಲೀಕ ಮಾಡ್ತೀನಿ ಅಂತಾರೆ. ಇವತ್ತು ಬಾಬಾ ಪ್ರಶ್ನೆ ಕೇಳ್ತಾರೆ, ಅಶಾಂತಿಯ ಕಾರಣ ಮತ್ತು ಉಸ್ಕಾ ನಿವಾರಣೆ ಕ್ಯಾ ಹೈ? ಮೊನ್ನೆನೂ ಕೇಳಿದ್ರು ಬಾಬಾ, ಅಶಾಂತಿಯ ಕಾರಣ ಏನು? ಏನಾಗಿದೆ? ಜಗತ್ತಲ್ಲೆಲ್ಲ ಕಡೆನೂ ಅಶಾಂತಿ ಇದೆ. ಕಾರಣ ದೇಹಾಭಿಮಾನ ಜಾಸ್ತಿ ಇದೆ. ಮತ್ತೆ ಅದ್ರ ನಿವಾರಣೆನೂ ಹೇಳಬೇಕು. ಕಾರಣ ಹುಡುಕಿದ ನಂತರ ನಿವಾರಣೆನೂ ಹೇಳಬೇಕು. ಆತ್ಮಾಭಿಮಾನಿ ಆಗೋದು. ಮತ್ತೆ ಎಲ್ಲಾ ಕಡೆ ಅಶಾಂತಿ ಅಶಾಂತಿ ಅಶಾಂತಿ. ಕಾರಣ ತಮೋ ಪ್ರಧಾನ ಆಗಿರೋದ್ರಿಂದ. ಸ್ವಚ್ಛತೆ ಇಲ್ಲ ಅಂತಂದ್ರೆ ಅದಕ್ಕೆ ಬಿಮಾರಿ ಬರ್ತವೆ, ಅಶಾಂತಿ ಆಗಲ್ಲ. ಅಶಾಂತಿಯ ಕಾರಣ ಏನು? ಮೊನ್ನೆ ಏನಂದ್ರು ಬಾಬಾ, ಅನೇಕಾನೇಕ ಧರ್ಮಗಳು ಜಾಸ್ತಿ ಆಗಿರೋದ್ರಿಂದ, ಅನೇಕಾನೇಕ ಧರ್ಮಗಳಾಗಿರೋದ್ರಿಂದ ಅಶಾಂತಿ ಆಗಿದೆ ಅಂತಂದ್ರು. ಅದಕ್ಕೆ ನಿವಾರಣೆ ಎಲ್ಲಾ ಧರ್ಮವನ್ನ ನಾಶ ಮಾಡಿ ಏಕ ದೇವಿ ದೇವತಾ ಧರ್ಮವನ್ನ ಸ್ಥಾಪನೆ ಮಾಡಿ ನಾನು ಶಾಂತಿಯ ಜಗತ್ತನ್ನ ಸ್ಥಾಪನೆ ಮಾಡ್ತೀನಿ ಅಂತ ಬಾಬಾ ಹೇಳಿದ್ರು. ಇವತ್ತು ಬಾಬಾ ಹೇಳ್ತಿದ್ದಾರೆ, ಅಶಾಂತಿಗೆ ಕಾರಣ ಅಪವಿತ್ರತೆ ಅಂತಾರೆ ಬಾಬಾ. ಕಾರಣ ಏನು? ಅಪವಿತ್ರತೆ. ಹೇಳಿದ್ರಲ್ಲ ತಮೋ ಪ್ರಧಾನ ಅಂತ ಹೇಳಿ. ಸೊ ಅಬ್ ಭಗವಾನ್ ಬಾಪ್ ಸೆ ವಾಯ್ದಾ ಕರೋ कि हम पवित्र बन पवित्र दुनिया बनाएंगे, अपनी सिविल आई रखेंगे, क्रिमिनल आई नहीं बनेंगे, तो अशांति दूर हो सकती है. ಸರಿ, ಅದರ ನಿವಾರಣೆ ಏನಪ್ಪ? ಬಾಬಾ ಹೇಳ್ತಿದ್ದಾರೆ, ನನಗೆ ಪ್ರಾಮಿಸ್ ಮಾಡಿ. ಏನಂತ ಪ್ರಾಮಿಸ್ ಮಾಡ್ರಪ್ಪ? ಬಾಬಾ, ನಾನು ಪವಿತ್ರ ಇದ್ದು ಪವಿತ್ರ ಜಗತ್ತಿಗೆ ಮಾಲೀಕ ಆಗ್ತೀನಿ, ನಾನು ಮಾಲೀಕ ಆಗ್ತೀನಿ ಅಂತ ಪ್ರಾಮಿಸ್ ಮಾಡ್ರಿ ಅಂತಾರೆ ಬಾಬಾ. ನಾನು ಕಂಪ್ಲೀಟ್ ಸಿವಿಲ್ ಐ ಆಗ್ತೀನಿ, ಕ್ರಿಮಿನಲ್ ಐ ಅನ್ನ ಕಂಪ್ಲೀಟ್ ತೊಲಗಿಸಿ ಬಿಡ್ತೀನಿ ಅನ್ನೋದನ್ನ ಪ್ರಾಮಿಸ್ ಮಾಡ್ರಿ. ಅವಾಗಲೇನೆ ಅಶಾಂತಿ ದೂರ ಆಗುತ್ತೆ ಅಂತಾರೆ ಬಾಬಾ. ಅಶಾಂತಿಯ ಕಾರಣ ಅಪವಿತ್ರತೆ. ಈಗ ಅಪವಿತ್ರತೆಗೆ ನಾವೀಗ ಪ್ರಾಮಿಸ್ ಮಾಡಬೇಕು. ಏನಂತ ಬಾಬನ ಹತ್ರ? ನಾನು ಸಂಪೂರ್ಣ ಪವಿತ್ರ ಇದ್ದು ಪವಿತ್ರ ಜಗತ್ತಿಗೆ ಮಾಲೀಕ ಆಗ್ತೀನಿ, ಕಂಪ್ಲೀಟ್ ಸಿವಿಲ್ ಐ ಧಾರಣೆ ಮಾಡ್ತೀನಿ, ಕ್ರಿಮಿನಲ್ ಐ ಅನ್ನ ಕಂಪ್ಲೀಟ್ ತೊಲಗಿಸಿ ಬಿಡ್ತೀನಿ. ಬಾಬಾ ಹೇಳ್ತಿದ್ದಾರೆ, ಪ್ರಾಮಿಸ್ ಮಾಡ್ರಿ, ಸಂಕಲ್ಪ ಮಾಡ್ರಿ ಅಂತಾರೆ ಬಾಬಾ. ಬಾಬಾ, ನಾನು ಕಂಪ್ಲೀಟ್ ಪವಿತ್ರ ಆತ್ಮನಾಗಿ ಪವಿತ್ರ ಜಗತ್ತಿಗೆ ನಾನು ಮಾಲೀಕ ಆಗ್ತೀನಿ ಬಾಬಾ. ಕಂಪ್ಲೀಟ್ ಸಿವಿಲ್ ಐ ಉಳ್ಳವಳಾಗ್ತೀನಿ, ಕಂಪ್ಲೀಟ್ ಕ್ರಿಮಿನಲ್ ಐ ಅನ್ನ ತೆಗೆದು ಹಾಕ್ಬಿಡ್ತೀನಿ. ಬಾಬಾ ಹೇಳ್ತಿದ್ದಾರೆ, ಪ್ರಾಮಿಸ್ ಕರೋ ಅಂತಾರೆ ಬಾಬಾ.
तुम शांति स्थापन करने के निमित्त बने हुए बच्चे कभी अशांति नहीं फैला सकते. ನಾವು ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ಕಾರಣಕರ್ತರಾದ ಮಕ್ಕಳು ಅಶಾಂತಿಯನ್ನ ಹರಡಿಸುವವರು ಆಗಬಾರದು. ತುಮ್ಹೆ ಶಾಂತ रहना है, ಮಾಯಾ ಕೆ ಗುಲಾಮ್ नहीं बनना है. ನಾವು ಶಾಂತರಾಗಿರ್ಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ಮಾಯನಿಗೆ ಗುಲಾಮ್ ಆಗ್ಬೇಡಿ ಅಂತಾರೆ. ಅದ್ರ ಮೇಲೆ ಜಯ ಸಾಧಿಸ್ರಿ, ಆದ್ರೆ ಅದಕ್ಕೆ ವಶ ಆಗ್ಲಿಕ್ಕೆ ಹೋಗ್ಬೇಡಿ ಅಂತಾರೆ ಬಾಬಾ. ಅದಕ್ಕೆ ವಶ ಆಗ್ಲಿಕ್ಕೆ ಹೋಗ್ಲೇಬೇಡಿ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳಿದ್ರು ಮಾಯ ಬಂದೇ ಬರುತ್ತೆ, ಆದ್ರೆ ನೀವು ಗುಲಾಮರಾಗ್ಬಿಡ್ಬಾರ್ದು. ಅದಕ್ಕೆ ಅದು ಬರುತ್ತೆ, ಆದ್ರೆ ಅದ್ರ ಮೇಲೆ ಜಯ ಸಾಧಿಸ್ರಿ ಅಂತಾರೆ ಬಾಬಾ. अच्छा, ओम शांति. सो बाप बैठ बच्चों को समझाते हैं कि गीता के भगवान ने गीता सुनाई, एक बार सुनाकर फिर तो चले जाएंगे. अभी तुम बच्चे गीता के भगवान से वही गीता का ज्ञान सुन रहे हो और राजयोग भी सीख रहे हो. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ಗೀತೆಯ ಭಗವಂತ ಬಂದಿದ್ದೀನಿ ಮತ್ತೆ ಗೀತೆ ಹೇಳಲಿಕ್ಕೆ ಅಂತಾರೆ ಬಾಬಾ. 5000 ವರ್ಷದ ಹಿಂದೆ ಗೀತೆಯನ್ನ ನುಡಿಸಿದ್ದೆ, ರಾಜಯೋಗ ಕಲಿಸಿದ್ದೆ, ಈಗ ಪುನಃ ಅದೇ ರೀತಿಯಲ್ಲಿ ಮತ್ತೆ ಬಂದು ನಿಮಗೆ ರಾಜಯೋಗ ಕಲಿಸ್ತಾ ಇದ್ದೀನಿ ಅಂತಾರೆ ಬಾಬಾ. वे लोग तो लिखी हुई गीता पढ़कर कंठ कर लेते हैं, फिर मनुष्यों को सुनाते रहते हैं. ಲೌಕಿಕದಲ್ಲೆಲ್ಲ ಬ್ರಾಹ್ಮಣರು ಏನ್ ಮಾಡ್ತಾರೆ, ಗೀತೆಯ ಶ್ಲೋಕಗಳನ್ನ ಚೆನ್ನಾಗಿ ಕಂಠಪಟ ಮಾಡ್ತಾರೆ, ಮಾಡಿ ಅಲ್ಲಿ ಜನರ ಮುಂದೆ ಹೇಳ್ತಾರೆ. अब बाप तुमको गीता सुनाते रहते हैं जब तक तुम राजाई प्राप्त करो. ಶುಭಾಬ ಎಲ್ಲಿವರೆಗೂ ನಮಗೆ ಹಂಗಾದ್ರೆ ಪಾಠ ಹೇಳ್ಕೊಡ್ತಾರಪ್ಪ? ಎಲ್ಲಿವರೆಗೆ ಈ ಸ್ಕೂಲ್ ನಡೀತದ? ಎಲ್ಲಿವರೆಗೂ ಗೀತಾ ಹೇಳ್ಕೊಡ್ತಾರೆ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಎಲ್ಲಿವರೆಗೂ ನೀವು ಆತ್ಮಗಳು ಸತ್ಯಯುಗದಲ್ಲಿ ರಾಜ್ಯ ಮಾಡ್ಲಿಕ್ಕೆ ಹೋಗೋದಿಲ್ವೋ ಅಲ್ಲಿವರೆಗೂ ನಿಮಗೆ ಕುಂತ ಏನ್ ಮಾಡ್ತೀನಿ, ಪಾಠ ಹೇಳ್ತೀನಿ ಅಂತಾರೆ ಬಾಬಾ. ಗೀತೆಯನ್ನ ನುಡಿಸ್ತೀನಿ ಅಂತಾರೆ. लौकिक टीचर भी पाठ पढ़ाते ही रहते हैं, जब तक पाठ पूरा हो सिखाते रहते हैं. पाठ पूरा हो जाता है फिर हद की कमाई में लग जाए. ಸ್ಕೂಲ್ ಒಳಗೆ ಕಾಲೇಜ್ ಒಳಗೂ ಕೂಡ ಮಕ್ಕಳು ಎಲ್ಲಿವರೆಗೂ ಕಾಲೇಜಿಗೆ ಹೋಗ್ಬೇಕು? ಅವರು ಶಿಕ್ಷಣ ಪೂರ್ಣ ಆಗುವವರೆಗೂ ಏನ್ ಮಾಡ್ಬೇಕು? ಸ್ಕೂಲಿಗೆ ಕಾಲೇಜಿಗೆ ಹೋಗ್ಬೇಕು. ಒಮ್ಮೆ ಶಿಕ್ಷಣ ಪೂರ್ಣ ಆಯ್ತು, ಸಂಪಾದನೆ ಮಾಡ್ಲಿಕ್ಕೆ ನಿಂತು ಬಿಡ್ತಾರೆ, ಜಾಬ್ ಹುಡುಕೊಳ್ತಾರೆ. ಎಜುಕೇಶನ್ ಕಂಪ್ಲೀಟ್ ಆಯ್ತು ಅಂದ್ರೆ ಜಾಬ್ ಹುಡುಕೊಳ್ತಾರೆ, ನ್ಯಾಚುರಲ್ ಆಗಿ ಸಂಪಾದನೆ ಸ್ಟಾರ್ಟ್ ಮಾಡ್ತಾರೆ. ಸಂಪಾದನೆ ಸ್ಟಾರ್ಟ್ ಆದ ನಂತರ ಅಲ್ಲಿ ಮತ್ತೆ ಏನಿರಲ್ಲ, ಓದು ಇರಲ್ಲ. ಅದೇ ತರ ಬಾಬಾ ಹೇಳ್ತಿದ್ದಾರೆ, ಸಂಗಮ ಯುಗದಲ್ಲಿ ನಿಮಗೆ ಕುಂತು ನಾನು ಗೀತಾ ಪಠನ ರಾಜಯೋಗ ಹೇಳ್ಕೊಡ್ತೀನಿ ಅಂತಾರೆ ಬಾಬಾ. ಎಲ್ಲಿವರೆಗೂ ಹೇಳ್ಕೊಡ್ತೀನಿ ಅಂದ್ರೆ ನೀವುಗಳು ಸತ್ಯಯುಗದಲ್ಲಿ ಹೋಗಿ ರಾಜ್ಯ ಆಳುವವರೆಗೂ ನಾನು ಹೇಳ್ತೀನಿ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಟೀಚರ್ ಸೆ ಪಡೆ ಕಮಾಯಿ ಕಿ ಬೂಢೆ ಹುए ಶರೀರ್ ಛೋಡ. ಬಾಬಾ ಹೇಳ್ತಿದ್ದಾರೆ, ಟೀಚರ್ ಇಂದ ಓದ್ತಾರೆ ಅಂದ್ರೆ ಸಣ್ಣವರಿದ್ದಾಗ ಟೀಚರ್ ಇಂದ ಶಿಕ್ಷಣ ಪಡಿತೀವಿ, ಆಮೇಲೆ ನೆಕ್ಸ್ಟ್ ಜಾಬ್ ಮಾಡ್ತೀವಿ, ಸಂಪಾದನೆ ಮಾಡ್ತೀವಿ, ಬೂಢೆ ಹುए ಮತ್ತೆ ವಯಸ್ಸಾಯ್ತು ಮುದುಕರಾದೆವು, ಆಮೇಲೆ ಶರೀರ ಬಿಟ್ಟೆವು. ಶರೀರ ಬಿಟ್ಟ ನಂತರ ಶರೀರ ಬಿಟ್ವಪ್ಪ, ಶರೀರ ಬಿಟ್ಟ ನಂತರ ಏನಾಗ್ತದೆ? ಬಾಬಾ ಹೇಳ್ತಿದ್ದಾರೆ, ಫಿರ್ ದೂಸರಾ ಶರೀರ್ ಜಾಕರ್ ಲೇತೆ, ಮತ್ತೊಂದು ಶರೀರ ತಗೊಳ್ತಾರೆ ಅಂತಾರೆ ಬಾಬಾ. ಓ ಲೋಗ್ ಗೀತಾ ಸುನಾತೆ ಹೈ, अब इससे प्राप्ति क्या होती है यह तो कोई को पता नहीं है. गीता सुनाकर फिर दूसरे जन्म में बच्चा बना तो सुना न सके. ಇಲ್ಲಿ ಪಂಡಿತರಾಗಿ ಬ್ರಾಹ್ಮಣನಾಗಿ ಚೆನ್ನಾಗಿ ಕಂಠಸ್ಥ ಮಾಡಿ ಶ್ಲೋಕಗಳನ್ನ ಹೇಳ್ತಾರೆ. ಸರಿ, ಆಮೇಲೆ ಅವ್ರು ಶರೀರ ಬಿಟ್ಟು ಮರುಜನ್ಮಕ್ಕೆ ಹೋಗಿ ಮಗು ಆದ ನಂತರ ಅಲ್ಲಿ ಶ್ಲೋಕ ಹೇಳ್ತಾರೆ? ಇಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜಬ್ ಬಡೆ ಹೋ बुजुर्ग बने गीता पाठी हो तब फिर सुनावे. यहाँ बाप तो एक ही बार शांति धाम से आकर पढ़ाते हैं फिर चले जाते हैं. ಶಾಂತಿ ಧಾಮದಿಂದ ಬಾಬಾ ಬರ್ತಾರೆ, ಬಂದು ನಮಗೆ ಗೀತಾ ಪಾಠ ಹೇಳ್ತಾರೆ, ಹೇಳಿ ಮತ್ತೆ
ವಾಪಸ್ ಅಲ್ಲಿಗೆ ಹೋಗ್ಬಿಡ್ತಾರೆ, ವಾಪಸ್ ಮನೆಗೆ ಶಾಂತಿಧಾಮಕ್ಕೆ ಹೋಗ್ಬಿಡ್ತಾರೆ. ಜಿನ್ಕೋ ಪढ़ाता हूँ वहाँ फिर आकर अपनी प्रारब्ध भोगते हैं. ಸರಿ, ನಾನು ಯಾರಿಗೆ ಓದಿಸಿರ್ತೀನಲ್ಲ, ನಾನು ಯಾರಿಗೆ ಓದಿಸ್ತಾ ಇದ್ದೀನಲ್ಲ, ಅವರು ನಂತರ ವಾಪಸ್ ಶಾಂತಿಧಾಮದಿಂದ ಮತ್ತೆ ಕೆಳಗೆ ಬಂದು ಅವರವರ ಪ್ರಾರಬ್ಧವನ್ನ ಭೋಗಿಸ್ತಾರೆ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಅಪನಿ ಕಮಾಯಿ ಕರ್ತೆ ಹೈ, ನಂಬರ್ವಾರ್ ಪುರುಷಾರ್ಥ ಅನುಸಾರ ಧಾರಣಾ ಕರ್ ಫಿರ್ ಚಲೆ ಜಾತೆ ಹೈ. ಕಹಾ ಬಾಬಾ ಹೇಳ್ತಿದ್ದಾರೆ ಇಲ್ಲಿ, ನಂಬರ್ವಾರ್ ಪುರುಷಾರ್ಥ ಅನುಸಾರ ನಮ್ಗೆ ಎಷ್ಟೆಷ್ಟಾಗುತ್ತೆ ಅಷ್ಟೆಷ್ಟು ನಮ್ಮ ಪಾಲಿಗೆ ಧಾರಣೆ ಮಾಡ್ತೀವಿ. ಧಾರಣೆ ಮಾಡಿ ನಂತರ ಮೇಲಕ್ಕೆ ಹೋಗ್ಬಿಡ್ತೀವಿ. ಮೇಲಿಂದ ಮತ್ತೆಲ್ಲಿಗೆ ಬರ್ತೀವಿ? ಸುಖಧಾಮಕ್ಕೆ, ಹೊಸ ಜಗತ್ತಿಗೆ ಬಂದಿರ್ತೀವಿ. ನೈ ದುನಿಯಾ ಮೇ. ಸೊ ಯಹ ಪಡಾಯಿ ಹೇ ಹಿ ನೈ ದುನಿಯಾ ಕೆ ಲಿಯೆ. ಹಾಗಾದ್ರೆ ಈ ಶಿಕ್ಷಣ ಯಾವುದಕ್ಕೋಸ್ಕರ ಇದೆ? ಹೊಸ ಜಗತ್ತಿಗೋಸ್ಕರ ಅಂತಾರೆ ಬಾಬಾ. ಮನುಷ್ಯ ತೋ ಯಾ ನಹೀ ಜಾನ್ತೆ कि पुरानी दुनिया खत्म हो फिर नई स्थापन होनी है. ಮನುಷ್ಯರಿಗೆ ಗೊತ್ತೇ ಇಲ್ಲ ಈ ಹಳೆಯ ಜಗತ್ತು ವಿನಾಶ ಆಗಿ ಹೊಸ ಜಗತ್ತು ಸ್ಥಾಪನೆ ಆಗೋದಿದೆ ಅಂತಾರೆ ಬಾಬಾ. ನೋಡಿ ಬಾಬಾ ಏನ್ ಹೇಳ್ತಾರೆ, ಈ ಓದು ಎಲ್ಲಿಯವರೆಗೆ ಅಂತಂದ್ರೆ, ಕೆಲವೊಂದು ಜನ ಮಕ್ಕಳಿಗೆ ಕೇಳ್ತಾರೆ. ಯಾಕಂದ್ರೆ ನಾವೇನಂತ ಹೇಳಿರ್ತೀವಿ, ಸ್ಟಾರ್ಟಿಂಗ್ ಅಲ್ಲಿ 7 ದಿನ ಬರ್ರಿ ಅಂತ ಹೇಳ್ತೀವಿ. 7 ದಿನ ಆದ್ಮೇಲೆ 1-2 ತಿಂಗಳ ಬರ್ರಿ ಅಂತೀವಿ. ಆಮೇಲೆ ದಿನ ಬರ್ಬೇಕ್ರಿ ಅಂತೀವಿ. ಯಾಕೆ ಎಲ್ಲಿವರೆಗೂ ಬರ್ಬೇಕ್ರಿ ಅಂತ ಕೇಳ್ತಾರೆ. ಅವಾಗ ಏನ್ ಹೇಳ್ತೀವಿ, ನೀವು ಊಟ ಎಲ್ಲಿವರೆಗೂ ಮಾಡ್ತೀರಿ? ಆತ್ಮ ಶರೀರದಲ್ಲಿ ಇರೋವರೆಗೂ ಮಾಡ್ತೀರಾ? ಇಲ್ಲ. ಹಾಗೆ ಈ ಆತ್ಮಕ್ಕೂ ಊಟ ಯಾವುದು? ಭೋಜನ ಯಾವುದು? ಶಿಕ್ಷಣ ಅಲ್ವಾ, ಬಾಬನ್ ಮುರಳಿ ಅಲ್ವಾ? ಸೊ ಇದು ಆತ್ಮ ಶರೀರದಲ್ಲಿ ಇರೋವರೆಗೂ ಬರ್ಲೇಬೇಕು ಅಂತ ಹೇಳ್ತೀವಿ, ಹೌದಾ ಇಲ್ಲ? ಅದಕ್ಕೆ ಬಾಬನು ಹೇಳ್ತಿದ್ದಾರೆ, ಮಕ್ಕಳೇ ಎಲ್ಲಿಯವರೆಗೂ ನೀವು ಸತ್ಯುಗದಲ್ಲಿ ಹೋಗಿ ರಾಜಾಯಿ ತಗೊಳಂಗಿಲ್ವೋ ಅಲ್ಲಿವರೆಗೂ ನನ್ನ ಶಿಕ್ಷಣ ನಿಮಗೆ ಇದ್ದೇ ಇರ್ತದೆ ಅಂತಾರೆ ಬಾಬಾ. ಮನುಷ್ಯ ತೋ ಯಹ ನಹೀ ಜಾನ್ತೆ कि पुरानी दुनिया खत्म हो फिर नई स्थापन होती है. तुम जानते हो हम राजयोग सीखते हैं. ಎಲ್ಲಿಗೋಸ್ಕರ? ರಾಜಯೋಗ ಏನಕ್ಕೆ ಕಲಿತಾ ಇದ್ದೀವಿ? ಈ ದುನಿಯಾ ನ ಪುರಾಣ ಶರೀರ ಹೋಗ. ಹಳೆಯ ಶರೀರನೂ ಇರಲ್ಲ, ಹಳೆಯ ದೇಹನೂ ಇರಲ್ಲ, ಜಗತ್ತೂ ಇರಲ್ಲ. ಆತ್ಮ ತೋ ಅವಿನಾಶಿ ಹೈ. ಹಳೆಯ ಜಗತ್ತು ಉಳಿಯಲ್ಲ, ಹಳೆಯ ಶರೀರನೂ ಉಳಿಯಲ್ಲ. ಉಳಿಯೋದಷ್ಟೇ ಯಾವುದು? ಆತ್ಮ. ಯಾಕಂದ್ರೆ ಆತ್ಮ ಅವಿನಾಶಿ ಅಂತಾರೆ ಬಾಬಾ. ಆತ್ಮ ಏ ಪವಿತ್ರ ಬನ್ ಫಿರ್ ಪವಿತ್ರ ದುನಿಯಾ ಮೇ ಆತಿ ಹೈ. ನई दुनिया थी जिसमें देवी देवताओं का राज्य था, जिसको स्वर्ग कहा जाता है. ನೀವೆಲ್ಲ ಆತ್ಮಗಳು ಸಂಪೂರ್ಣ ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಹೋಗ್ಬಿಡ್ತೀರಿ ಅಂತಾರೆ ಬಾಬಾ. ಹೊಸ ಜಗತ್ತು ಇತ್ತ ಪಕ್ಕ ನಿಶ್ಚಯ ಇದೆಯಾ? ಇದೆ ತಾನೆ? ಹೊಸ ಜಗತ್ತು ಇತ್ತು. ಆ ಹೊಸ ಜಗತ್ತಲ್ಲಿ ಯಾರಿದ್ರು? ನಾವೇ ಏನಾಗಿದ್ವಿ ಅಲ್ಲಿ? ದೇವಿ ದೇವತೆಗಳಾಗಿದ್ವಿ ಅಂತಾರೆ ಬಾಬಾ. ಅದಕ್ಕೆ ಸ್ವರ್ಗ ಅಂತ ಕರಿತಿದ್ದೆವು. ವಹ ನೈ ದುನಿಯಾ ಬನಾನೆ ವಾಲ ಭಗವಾನ್ ಹಿ ಹೈ. ಆ ಹೊಸ ಜಗತ್ತನ್ನ ತಯಾರಿ ಮಾಡಿ ಕೊಡೋನೆ ಯಾರು? ಭಗವಂತ. तो वह एक धर्म की स्थापना कराते हैं, कोई देवता द्वारा नहीं कराते. देवता तो यहाँ है ही नहीं. ಬಾಬಾ ಹೇಳ್ತಿದ್ದಾರೆ, ನಾನು ದೇವಿ ದೇವತಾ ಧರ್ಮವನ್ನ ಸ್ಥಾಪನೆ ಮಾಡ್ತೀನಿ. ಆ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ದೇವತೆ ಬೇಕಾಗಿಲ್ಲ ನನಗೆ. ದೇವತೆಗಳಿಂದ ದೇವತಾ ಧರ್ಮ ಸ್ಥಾಪನೆ ಮಾಡುವುದಿಲ್ಲ. ಯಾಕಂದ್ರೆ ದೇವತೆಗಳು ಯಾರು? ಇಲ್ಲೇ ಇಲ್ಲ ಅಂತಾರೆ ಬಾಬಾ. ಇಲ್ಲಿ ಯಾರು ಇಲ್ಲ ಅಂತಾರೆ ಬಾಬಾ. ಅವ್ರು ಇಲ್ಲದೆ ಇರುವುದರಿಂದಲೇ ಅವರ ಧರ್ಮ ಸ್ಥಾಪನೆ ಮಾಡ್ಬೇಕಾಗತ್ತೆ ಅಂತಾರೆ ಬಾಬಾ. ನೋಡಿ, तो जरूर कोई मनुष्य द्वारा ही ज्ञान देंगे जो फिर देवता बनेंगे. ಬಾಬಾ ಹೇಳ್ತಿದ್ದಾರೆ, ಅವಶ್ಯ ನಾನೊಬ್ಬ ಮನುಷ್ಯನ ದೇಹದಲ್ಲಿ ಬಂದು ನಿಮಗೆ ಜ್ಞಾನ ಕೊಡ್ತೀನಿ. ಆ ಜ್ಞಾನವನ್ನ ತಗೊಂಡು ನೀವುಗಳು ದೇವತೆಗಳಾಗ್ತೀರಿ ಅಂತಂತಾರೆ ಬಾಬಾ. ಫಿರ್ ವಹಿ ದೇವತಾಯೇ ಪುನರ್ಜನ್ಮ ಲೇತೆ ಲೇತೆ ಅಭಿ ಬ್ರಾಹ್ಮಣ ಬನೆ. ಅದೇ ದೇವತೆಗಳು ಪುನರ್ಜನ್ಮ ತಗೊಳ್ತಾ 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 ಏನಾಗಿ ಕೂತಿದ್ದೀರಿ? ಸಂಗಮ ಯುಗದಲ್ಲಿ ಏನಾಗಿದ್ದೀವಿ? ಬ್ರಾಹ್ಮಣರಾಗಿದ್ದೀವಿ ಅಂತಾರೆ ಬಾಬಾ. यह राज तुम बच्चे ही जानते हो. भगवान तो है निराकार,
जो नई दुनिया रचते हैं. ಭಗವಂತ ನಿರಾಕಾರ ಹೊಸ ಜಗತ್ತನ್ನ ರಚಿಸ್ತಾನೆ. ಮೈಸೂರದಲ್ಲೆಲ್ಲ ಒಂದು ಏನಂತಾರೆ, ಮೈಸೂರು ಪ್ಯಾಲೇಸ್ ಅಲ್ಲಿ ಒಂದು ಕನ್ನಡಿಗಳಿದಾವಪ್ಪ. ಅದು ಎಂತ ಕನ್ನಡಿಗಳಂತಂದ್ರೆ ಡಬಲ್ ಡಬಲ್ ಕಾಣ್ತದೆ. ಅಲ್ಲಿ ಒಂದು ಕನ್ನಡಿ ಇದೆ, ಅಲ್ಲಿ ನೀವು ಹೋಗಿ ನಿಂತ್ರೆ ದಪ್ಪ ಇದ್ರೆ ತಳ್ಳಗೆ ಕಾಣ್ತೀರ. ಆಮೇಲೆ ಒಂದು ಕಡೆ ತಳ್ಳಗಿದ್ದವ್ರು ಏನ ಕಾಣ್ತೀವಿ, ದಪ್ಪ ದಪ್ಪ ಕಾಣ್ತೀವಿ. ಹಂಗೆ ಒಂದು ಕನ್ನಡಿ ಇರ್ಬೇಕಪ್ಪ, ಕನ್ನಡಿ ಮಾಡ್ಬೇಕಪ್ಪ. ಯಾವ್ದು ನಾವು ನಿಂತ್ರೆ ನಮ್ಮ ದೇವತಾ ಸ್ವರೂಪ ಕಂಡಿರ್ಬೇಕು, ಹೆಂಗಿರುತ್ತೆ ಅಂತ ಹೇಳಿ. ಅದೇ ಇಲ್ಲ ಬಾಬಾ ಹೇಳ್ತಿದ್ದಾರೆ, ಇದು ರಹಸ್ಯ. ಏನ್ ರಹಸ್ಯ ಅಂದ್ರೆ, ದೇವತೆಗಳಾದ ನೀವುಗಳೇ ಪುನರ್ಜನ್ಮ ತಗೊಳ್ತಾ 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 ಈಗ ಬ್ರಾಹ್ಮಣರಾಗಿ ನೀವು ಕೂತಿದ್ದೀರಿ ಅಂತಾರೆ ಬಾಬಾ. ಇದು ರಾಜ್ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಈ ರಾಜ್ ನಾನೇ ನಿಮ್ಗೆ ಹೇಳ್ತೀನಿ. ಅಭಿ ತೋ ರಾವಣ ರಾಜ್ಯ ಹೈ, ತುಮ್ ಪೂಜ್ತೆ ಹೋ ಕಲಿಯುಗ್ ಪತೀತ್ ಹೋ ಯಾ ಸತ್ಯುಗಿ ಪಾವನ್ ಹೋ. ನಾವು ಕೇಳ್ತೀವಿ, ಕಲಿಯುಗದ ಪತಿತರಾಗಿದ್ದೀರೋ ಇನ್ನು, ಅಥವಾ ಸತ್ಯುಗದ ಪಾವನ ಆತ್ಮಗಳಾಗಿದ್ದೀರೋ, ಇನ್ನು ಏನಾಗಿ ಕೂತಿದ್ದೀರಿ ಅಂತ ಕೇಳ್ತೀವಿ. ಹಮ್ ಆತೆ ಹಿ ಹೈ, ಬಾಬಾ ಹೇಳ್ತಿದ್ದಾರೆ, ಪರಂತು ಸಮಜ್ತೆ ನಹಿ. अब बाप बच्चों को कहते हैं, हमने 5000 वर्ष पहले भी तुमको समझाया था. 5000 ವರ್ಷದ ಹಿಂದೆಲೂ ನಾನು ಹಿಂಗೆ ನಿಮಗೆ ಕುಂತ ಏನ್ ಮಾಡಿದ್ದೆ, ತಿಳಿಸಿದ್ದೆ ಅಂತಾರೆ ಬಾಬಾ. ಹಮ್ ಆತೆ ಹಿ ಹೈ ತುಮ್ ಬಚ್ಚೋಂ ಕೋ ಆಧಾ ಕಲ್ಪ್ ಸುಖಿ ಬನಾನೆ. ನಾನು ಬರೋದೇ ನಿಮ್ಮನ್ನ ಅರ್ಧ ಕಲ್ಪಕ್ಕೋಸ್ಕರ ಸುಖಿಗಳನ್ನಾಗಿ ಮಾಡ್ಲಿಕ್ಕೆ ಬರ್ತೀನಿ ನಾನು ಅಂತಾರೆ ಬಾಬಾ. ಫಿರ್ ರಾವಣ ಆಕರ್ ತುಮಕೋ ದುಃಖಿ ಬನಾತೆ ಹೈ. ಅರ್ಧ ಕಲ್ಪ ಸುಖವಾಗಿರ್ತೀರಿ, ಆ ನಂತರ ಯಾರು ಎಂಟ್ರಿ ಹೊಡಿತಾರೆ? ರಾವಣ ಬಂದು ನಿಮ್ಮನ್ನ ದುಃಖಿಗಳನ್ನಾಗಿ ಮಾಡ್ತಾನೆ. ಯಹ ಸುಖ ದುಃಖ ಕಾ ಖೇಲ್ ಹೈ. ಮೊನ್ನೆ ಯಾವ ಆಟ ಅಂದ್ರು ಬಾಬಾ? ಮತ್ಯಾನಂದ್ರು? ಮತ್ಯಾವ ಆಟ ಅಂದ್ರು? ಬಾಜೋಲಿ ಕಾ ಖೇಲ್ ಅಂದ್ರು. ಮತ್ಯಾವ ಆಟ ಅಂದ್ರು? ಆಜ್ ಅವ್ರ ಕಲ್ ಕಾ ಖೇಲ್ ಹೈ ಅಂದ್ರು ಬಾಬಾ. ಹೌದಾ ಇಲ್ವೋ? ಈಗ ಬಾಬಾ ಹೇಳ್ತಿದ್ದಾರೆ, ಸುಖ ದುಃಖ ಕಾ ಖೇಲ್ ಹೈ ಅಂತಾರೆ. ಕಲ್ಪ್ ಕಿ ಆಯು 5000 ವರ್ಷ. ಕಲ್ಪದ ಆಯುಷಷ್ಟು 5000 ವರ್ಷ ಅಂತಾರೆ ಬಾಬಾ. ತೋ ಆಧಾ ಆಧಾ ಕರ್ನಾ ಪಡೆ. ಅದ್ರೊಳಗೆ ಅರ್ಧ ಅರ್ಧ, ಅರ್ಧ ಸ್ವರ್ಗ, ಅರ್ಧ ನರಕ, ಅರ್ಧ ರಾಮರಾಜ್ಯ, ಅರ್ಧ ರಾವಣನ ರಾಜ್ಯ. रावण राज्य में सब देह अभिमानी विकारी बन जाते हैं. यह बातें भी तुम अब समझते हो, आगे नहीं समझते थे. ರಾವಣನ ರಾಜ್ಯದಲ್ಲಿ ನಾವು ದೇಹಾಭಿಮಾನಿಗಳು, ನಾವು ವಿಕಾರಿಗಳಾಗ್ಬಿಡ್ತೀವಿ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ಈ ಮಾತುಗಳನ್ನೆಲ್ಲ ನೀವು ಈಗ ಬಂದು ತಿಳ್ಕೊಳ್ತಾ ಇದ್ದೀರಿ. ಇದಕ್ಕಿಂತ ಪೂರ್ವದಲ್ಲಿ ಗೊತ್ತಿತ್ತ ಏನಾದ್ರು? ಏನೂ ಗೊತ್ತಿರ್ಲಿಲ್ಲ. ಯಾ ಬಾತೆ ಬಿ ತುಮ್ ಅಬ್ ಸಮಜ್ತೆ ಹೋ, ಆಗೆ ನಹಿ ಸಮಜ್ತೆ ಥೆ. कलप कलप जो समझते हैं वही समझ लेते हैं. जो देवता बनने वाले नहीं वह आएंगे ही नहीं. ದೇವತಾ ಸಂಸ್ಕಾರ ಇಲ್ಲದೆ ಇರುವವರು, ದೇವತೆಗಳು ಆಗದೇ ಇರುವವರು ಇಲ್ಲಿಗೆ ಬರೋದಿಲ್ಲ ಅಂತಾರೆ ಬಾಬಾ. ತುಮ್ ದೇವತಾ ಧರ್ಮ की कलम लगाते हो. जब वह आसुरी तमो प्रधान बन जाते हैं तुम उनको दैवी झाड़ का नहीं कहेंगे. झाड़ भी जब नया था तो सतो प्रधान था. हम उनके पत्ते देवी देवता थे. फिर रजो तमो में आए, पुराने पतित शूद्र हो गए. पुरानी दुनिया में पुराने मनुष्य ही रहेंगे. ಈಗ ದೇವಿ ದೇವತಾದ್ದು ಕಲಂ ಸಾಂಪ್ಲಿಂಗ್ ಹಾಕ್ತಾ ಇದ್ದೀವಿ ನಾವು, ಹೌದಾ ಇಲ್ಲ? ಎಲ್ಲರಲ್ಲೂ ಬೀಜ ಹಾಕ್ತಾ ಇದ್ದೀವಿ. ಅವರು ದೇವತಾ ಸಂಸ್ಕಾರದವರು, ದೇವತಾ ವಂಶದವರು ಇದ್ದಿದ್ರೆ ಬಂದೇ ಬರ್ತಾರೆ, ಇಲ್ಲ ಅಂದ್ರೆ ಅವ್ರು ಬರೋದೇ ಇಲ್ಲ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಾವುಗಳು ಮೊದಲು ದೇವತಾ ಇದರಲ್ಲಿದ್ದೆವು, ಆಮೇಲೆ ನಿಧಾನ ಸತೋ ರಜೋ ತಮೋ ಪ್ರಧಾನ ಆಗಿ ಇಲ್ಲಿ ಬಂದು ಕೂತಿದ್ದೀವಿ, ಶೂದ್ರರಾಗಿದ್ದೀವಿ. ಪುರಾನೆ ಕೋ ಫಿರ್ ಸೆ ನಯಾ ಬನಾನಾ ಪಡೆ. ಅಬ್ ದೇವಿ ದೇವತಾ ಧರ್ಮ ಹಿ ಪ್ರಾಯಲೋಪ ಹೋ ಗಯಾ. ದೇವತಾ ಧರ್ಮನೇ ಏನಾಗ್ಬಿಟ್ಟಿದೆ? ಪ್ರಾಯಲೋಪವಾಗ್ಬಿಟ್ಟಿದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಬಾಪ್ ಬಿ ಕಹತೆ ಹೈ, जब जब धर्म की ग्लानि होती है तो पूछा जाएगा कि किस धर्म की ग्लानि होती है. ಸರಿ, ಭಗವದ್ಗೀತೆಯಲ್ಲೂ ಕೂಡ ಇದೆ, ಅಲ್ಲಿ ಶಬ್ದ ಬರುತ್ತೆ, ಧರ್ಮ ಗ್ಲಾನಿಯಾದಾಗ, ಹೌದೇ ಇಲ್ಲ? ಪರಿತ್ರಾಣಾಯ ಸಾಧೂನ, ಯಾವಾಗ ಧರ್ಮ ಗ್ಲಾನಿ ಆಗ್ತದ ನಾನು ಬರ್ತೀನಿ ಅಂತಂತಾರೆ.
ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ. ಸೊ ಗ್ಲಾನಿ ಆಗತ್ತೆ, ಭಾರತ ದೇಶದಲ್ಲಿ ಗ್ಲಾನಿ ಆಗತ್ತೆ. ಯಾವ ಧರ್ಮದ್ದು ಗ್ಲಾನಿ ಆಗತ್ತಪ್ಪ ಹಾಗಾದ್ರೆ? ಕೇಳಬೇಕು ಅವರಿಗೆ. ಅವ್ರಿಗೆ ಕೇಳಬೇಕು ಯಾವ ಧರ್ಮದ್ದು ಗ್ಲಾನಿ ಆಗತ್ತೆ ಹಾಗಾದ್ರೆ. ಬಾಬಾ ಹೇಳ್ತಿದ್ದಾರೆ, ಬಾಪು ಬಿ कहते हैं उनसे पूछो, ಅವರನ್ನ ಕೇಳ್ರಿ ಯಾವ ಧರ್ಮದ್ದು ಗ್ಲಾನಿ ಆಗತ್ತೆ ಅಂತ. जरूर कहेंगे आदि सनातन देवी देवता धर्म की जो मैंने स्थापना किया था वह धर्म ही प्राय लोप हो गया है. ನಾನು ಸ್ಥಾಪನೆ ಮಾಡಿರುವ ದೇವಿ ದೇವತಾ ಧರ್ಮವೇ ಪ್ರಾಯ ಲೋಪ ಆಗ್ಬಿಟ್ಟಿದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ವಹ ಧರ್ಮ ಹಿ ಪ್ರಾಯ ಲೋಪ ಹೋ ಗಯಾ ಹೈ, ಉಸ್ಕೆ ಬದಲೆ ಅಧರ್ಮ ಹೋ ಗಯಾ ಹೈ. ದೇವತಾ ಧರ್ಮ ಹೋಗಿ ಅಧರ್ಮನೇ ಜಾಸ್ತಿ ಆಗ್ಬಿಟ್ಟಿದೆ ಈಗ ಅಂತಾರೆ. तो जब धर्म से अधर्म की वृद्धि होती जाती है तब बाप आते हैं. ಬಾಬಾ ಹೇಳ್ತಿದ್ದಾರೆ ಧರ್ಮದ ವೃದ್ಧಿ ಆಗುವ ಬದಲಾಗಿ ಬಾಬಾ ಹೇಳ್ತಿದ್ದಾರೆ ಅಧರ್ಮದ ವೃದ್ಧಿ ಜಾಸ್ತಿ ಆಗ್ಬಿಟ್ಟಿದೆ ಈಗ, ಆವಾಗ ನಾನು ಬರ್ತೀನಿ ಅಂತಾರೆ ಬಾಬಾ. ऐसे नहीं कहेंगे धर्म की वृद्धि, धर्म तो प्रायलोप हो गया ना. ಧರ್ಮದ ವೃದ್ಧಿನೇ ಇಲ್ಲ ಇಲ್ಲಿ, ಯಾಕೆಂದ್ರೆ ಧರ್ಮನೇ ಏನಾಗ್ಬಿಟ್ಟಿದೆ, ಪ್ರಾಯಲೋಪ ಆಗ್ಬಿಟ್ಟಿದೆ. ದೇವತಾ ಧರ್ಮದ ವೃದ್ಧಿ ಆಗ್ತಾ ಇದೆ ಅಂತ ಅನ್ನುವಂಗೆ ಇಲ್ಲ, ಯಾಕಂದ್ರೆ ಅದೇ ಧರ್ಮ ಏನಾಗ್ಬಿಟ್ಟಿದೆ, ಪ್ರಾಯಲೋಪ ಆಗ್ಬಿಟ್ಟಿದೆ ಅಂತಾರೆ ಬಾಬಾ. ಬಾಕಿ अधर्म की वृद्धि हुई, वृद्धि तो सब धर्म की होती है. एक क्राइस्ट से कितने क्रिश्चियन धर्म की वृद्धि होती है. ಇನ್ನುಳಿದ ಧರ್ಮಗಳದ್ದೆಲ್ಲ ವೃದ್ಧಿ ಆಗತ್ತೆ, ಆದ್ರೆ ದೇವತಾ ಧರ್ಮದ್ದು ವೃದ್ಧಿ ಆಗಲ್ಲ. ಬಾಬಾ ಹೇಳ್ತಿದ್ದಾರೆ ಉದಾಹರಣೆಗಾಗಿ ಕ್ರಿಸ್ತ ಬಂದ ನಂತರ ಕ್ರಿಶ್ಚಿಯನ್ರು ಎಷ್ಟು ಜನ ಆಗ್ಬಿಟ್ಟಿದ್ದಾರೆ ಅಂತಾರೆ ಬಾಬಾ. ಬಾಕಿ ದೇವತಾ ಧರ್ಮ ಪ್ರಾಯಲೋಪ हो गया है. ಆದ್ರೆ ಕೇವಲ ದೇವತಾ ಧರ್ಮ ಏನಾಗ್ಬಿಟ್ಟಿದೆ, ಪ್ರಾಯಲೋಪ ಆಗ್ಬಿಟ್ಟಿದೆ. ಪತೀತ್ ಬನ್ನನೆ ಕೆ ಕಾರಣ ಆಪೇ ಹಿ ಗ್ಲಾನಿ ಕರ್ತೆ. ಬಾಬಾ ಹೇಳ್ತಿದ್ದಾರೆ ಧರ್ಮ ಗ್ಲಾನಿ ಹೇಗಾಯ್ತು ದೇವತೆಗಳಂತಂದ್ರೆ ಅದಕ್ಕೆ ಬಾಬಾ ಹೇಳ್ತಾರೆ ಅವರು ಸ್ವಯಂ ಪತೀತರಾಗಿದ್ದಾರೆ. ದೇವತಾ ಆತ್ಮಗಳು ಸ್ವಯಂ ಪತೀತರಾಗಿರುವುದರಿಂದ ಅವ್ರು ತಮಗ್ ತಾಮೇ ಗ್ಲಾನಿ ಮಾಡ್ಕೊಂಡಿದ್ದಾರೆ. ಬೇರೆ ಯಾರು ಅವರನ್ನ ನಾಶ ಮಾಡಿಲ್ಲ, ಬೇರೆ ಯಾರೋ ಬಂದು ಅಟ್ಯಾಕ್ ಮಾಡಿ ಅವರನ್ನ ನಾಶ ಮಾಡಿದ್ರು ಇಲ್ಲ. ಬಾಬಾ ಹೇಳ್ತಿದ್ದಾರೆ ದೇವಿ ದೇವತಾ ಧರ್ಮದವ್ರ ಕಥೆ ಹೆಂಗೆ ಅಂದ್ರೆ ಅವರು ಸ್ವಯಂ ಅಪವಿತ್ರರಾಗಿರುವುದರಿಂದ, ಸ್ವಯಂ ಪತೀತರಾಗಿರುವುದರಿಂದ ತಮ್ಮ ಧರ್ಮವನ್ನ ತಾವೇ ಗ್ಲಾನಿ ಮಾಡ್ಕೊಂಡಿದ್ದಾರೆ ಅಂತಾರೆ ಬಾಬಾ. ನೋಡಿ ಸ್ಟೋರಿ ಎಷ್ಟು ಚಂದ ಹೇಳ್ತಿದ್ದಾರೆ ಬಾಬಾ. ಧರ್ಮ से अधर्म भी एक ही होता है तो और तो सब ठीक चल रहे हैं, सब अपने अपने धर्म पर कायम रहते हैं. ಇನ್ನುಳಿದ ಧರ್ಮಗಳೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಇದ್ದಾವೆ. जो आदि सनातन देवी देवता धर्म वैश्लेष था वह विशस बन पड़े. ಆದರೆ ಯಾವ ದೇವಿ ದೇವತಾ ಧರ್ಮ ವೈಶ್ಲೆಸ್ ಇತ್ತು, ಸಂಪೂರ್ಣ ಪವಿತ್ರ ಇತ್ತು, ಅದು ಈಗ ಏನಾಗ್ಬಿಟ್ಟಿದೆ, ವಿಶಸ್ पतित आಗಿದೆ ಅಂತಂತಾರೆ ಬಾಬಾ. हमने पावन दुनिया स्थापन की फिर वही पति शूद्र बन जाते हैं अर्थात उस धर्म की ग्लानि हो जाती है. ಬಾಬಾ ಹೇಳ್ತಿದ್ದಾರೆ ಇನ್ನುಳಿದ ಧರ್ಮಗಳೆಲ್ಲ ಚಂದಾಗಿ ನಡೀತಾ ಇದ್ದಾವೆ. ಕ್ರಿಶ್ಚಿಯನ್ ಧರ್ಮ ವೃದ್ಧಿ ಆಗ್ತಾ ಇದೆ, ಮುಸಲ್ಮಾನ್ ಧರ್ಮ ವೃದ್ಧಿ ಆಗ್ತಾ ಇದೆ, ಸಿಖ್ ಧರ್ಮ ವೃದ್ಧಿ ಆಗ್ತಾ ಇದೆ, ಅವೆಲ್ಲ ನೀಟಾಗಿ ನಡೀತಾ ಇದ್ದಾವೆ. ಆದ್ರೆ ನಾನು ಯಾವ ಧರ್ಮ ಸ್ಥಾಪನೆ ಮಾಡಿ ಹೋಗಿದ್ನೋ ಆ ದೇವಿ ದೇವತೆಗಳು ಶೂದ್ರರಾಗಿ ಪತಿತರಾಗಿದ್ದಾರೆ ಅಂತಾರೆ. ನಾನು ಸ್ಥಾಪನೆ ಮಾಡಿ ಹೋದ ಧರ್ಮನೇ ಏನಾಗ್ಬಿಟ್ಟಿದೆ, ಗ್ಲಾನಿಯಾಗಿದೆ ಅಂತಾರೆ ಬಾಬಾ. ಅಪವಿತ್ರ ಬಂತೆ तो अपनी ग्लानि कराते. ಅಪವಿತ್ರರಾಗಿ ತಮ್ಮ ಗ್ಲಾನಿ ತಾವೇ ಮಾಡಿಕೊಂಡಿದ್ದಾರೆ ಅಂತಾರೆ ಬಾಬಾ. विकार में जाने से पतित बन जाते हैं, अपने को देवता कहला नहीं सकते. ಪತಿತರಾದ್ರು, ವಿಕಾರಕ್ಕೆ ಹೋದ್ರು, ವಿಕಾರಕ್ಕೆ ಹೋಗಿರೋದ್ರಿಂದ ತಮ್ಮನ್ನ ತಾವು ದೇವತೆಗಳಂತ ಅನ್ನಿಸ್ಕೊಳ್ಳಿಕ್ಕೆ ಯೋಗ್ಯರನ್ನಿಸ್ಕೊಳ್ತಾ ಇಲ್ಲ ಈಗ. ಸೊ ಗ್ಲಾನಿ ಮಾಡ್ಕೊಂಡ್ಬಿಟ್ರು. ಸ್ವರ್ಗ ಸೆ ಬದಲ್ ನರಕ ಹೋಗ. ಕತೆ ಗೊತ್ತಾಯ್ತಾ ಈಗ? ಸ್ವರ್ಗ ಹೋಗಿ ಏನಾಗ್ಬಿಡ್ತು, ನರಕ ಆಗ್ಬಿಡ್ತು ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ तो कोई भी वाह वाह यानी पावन है नहीं. ಯಾರು ಈಗ ಏನು ವಾಹ ವಾಹ ಪಾವನರಿದ್ರೋ ಈಗ ಯಾರು ವಾಹ ವಾಹ ಇಲ್ಲ ಅಂದ್ರೆ ಪಾವನರು
ಇಲ್ಲ ಅಂತಾರೆ ಬಾಬಾ. ನಾನು ಏನು ಮಾಡಿ ಹೋಗಿದ್ದೆ, ನಾನು ಬರುವಷ್ಟೊತ್ತಿಗೆ ಮನೆಗೆ ಹೋಗಿ ಬರುವಷ್ಟೊತ್ತಿಗೆ ಏನಾಗಿದೆ ಅಂತಾರೆ ಬಾಬಾ. ತುಮ್ ಕಿತನೆ ಚೀಚಿ ಪತಿತ ಬನ್ ಗಯೆ ಹೋ. ನಾವೆಷ್ಟು ಚೀಚಿ ಪತಿತರಾಗ್ಬಿಟ್ಟಿದ್ದೀವಿ. ಬಾಪ್ कहते हैं तुमको वाह वाह फूल बनाया फिर रावण ने तुमको कांटा बना दिया है. ನಿಮ್ಮನ್ನ ವಾಹ ವಾಹ ಅಂದ್ರೆ ಹೂವನ್ನಾಗಿ ಪಾವನ ಪವಿತ್ರರನ್ನಾಗಿ ಮಾಡಿದ್ದೆ. ಹೋಗಿ ಬರುವಷ್ಟರಲ್ಲೇ ರಾವಣ ನಿಮ್ಮನ್ನ ಏನ್ ಮಾಡಿಬಿಟ್ಟಾನೆ, ಎಲ್ಲ ಪತಿತ ಅಪವಿತ್ರ ಮಾಡಿಬಿಟ್ಟಿದ್ದಾನೆ ಅಂತಂತಾನೆ ಬಾಬಾ. ಕಾಂಟ ಮಾಡಿಬಿಟ್ಟಿದ್ದಾನೆ ಅಂತಾರೆ ಬಾಬಾ. ಪಾವನ್ ಸೆ ಪತೀತ ಬನ್ ಗಯೆ ಹೋ. ಪಾವನರಿರುವವರು ಪತಿತರಾಗ್ಬಿಟ್ಟಿದ್ದೀರಿ. ಅಪನೆ ಧರ್ಮಕ್ಕೆ ಈ ಹಾಲತ್ ದೇಖನಿ ಹೈ. ನೋಡ್ರಿ, ನಿಮ್ಮ ಧರ್ಮದ ನೀವೇ ಹಾಲತ್ ನೋಡ್ಕೊಳ್ರಿ ಅಂತಾರೆ ಬಾಬಾ. ಪುಕಾರ್ತೆ ಬಿ ಹೈ कि हमारी हालत आकर देखो हम कितने पतित बने हैं. ಕರಿತಾ ಇದ್ದೀವಿ ಶಿವಬಾಬನ್ಗೆ. ಬಾಬಾ ಬಂದು ನೋಡಪ್ಪ ನಮ್ಮ ಹಾಲತ್ ಹೆಂಗಾಗ್ಬಿಟ್ಟಿದೆ, ಎಷ್ಟು ಪತಿತರಾಗ್ಬಿಟ್ಟಿದೀವಿ, ಸ್ವಲ್ಪ ಬಂದು ನಮ್ಮ ಹಾಲತ್ ಸುಧಾರಿಸು ಬಾ ಅಂತ. ಫಿರ್ ಹಮ್ಕೋ ಪಾವನ್ ಬನಾವ್. ಬಂದು ನಮ್ಮನ್ನ ಪಾವನ ಮಾಡು. ಯಾರಿದು, ಯಾರ ಕೂಗು? ನಾವೇ ಯಾರಿಗೆ ಕರಿತಾ ಇದ್ದೀವಿ? ಬಾಬನಿಗೆ ಕರಿತಾ ಇದ್ದೀವಿ. पतित से पावन बनाने बाप आते हैं तो फिर पावन बनना चाहिए. ಹಾಗಾದ್ರೆ ನೀವು ಕರೆದ್ರಿ, ನಾನು ಬಂದೆ. ಪತಿತರಿಂದ ಪಾವನ ಮಾಡ್ಲಿಕ್ಕೆ ನಾನು ಬಂದೆ. ನಾನು ಬಂದಾಗ ಹಾಗಾದ್ರೆ ನಿಮ್ ಕೆಲಸ ಏನು? ಪಾವನ ಆಗ್ಬೇಕಾದಲ್ವಾ? ಹಾಗಾದ್ರೆ ಪತಿತರಿಂದ ಪಾವನ ಮಾಡು ಬಾ, ನಮ್ಮ ಹಾಲತ್ ನೋಡು, ಸುಧಾರಿಸು ಅಂತ ಕರೆದ್ರಿ. ಸರಿ, ನಿಮ್ಮ ಕರೆಗೆ ನಾನು ಬಂದೆ. ಬಂದ ನಂತರ ನಮ್ ಕೆಲಸ ಏನಾಗಾದ್ರೆ? ನೀವು ಪಾವನರಾಗ್ಲೇಬೇಕಲ್ಲ ಅಂತಂತಾನೆ ಬಾಬಾ. ಅವರಂಗೂ ಬಿ ಬನಾನಾ ಚಾಹಿ. ನಾನಾಗುವ ಜೊತೆಗೆ ಅನೇಕರನ್ನು ಕೂಡ ನಾನು ಪಾವನ ಮಾಡಬೇಕು ಅಂತಾರೆ ಬಾಬಾ. तुम बच्चे अपने को देखते रहो कि हम सर्वगुण संपन्न बने हैं. ಚೆಕಿಂಗ್ ಮಾಡ್ಕೊಳ್ತಾ ಇರಿ ಮಧ್ಯದಲ್ಲಿ. ನಾನು ಆತ್ಮ ಸರ್ವ ಗುಣಗಳಿಂದನೂ ಕೂಡ ನಾನು ಆತ್ಮ ಸಂಪನ್ನನಾಗಿದ್ದೀನ. ಎಲ್ಲಾ ಗುಣಗಳು ನನ್ನಲ್ಲಿ ಇದೇ ಜೊತೆಗೆ ಸಂಪನ್ನ ಇರಬೇಕು. ಒಂದು ಡಜನ್ ಗ್ಲಾಸಸ್ ಇದಾವಪ್ಪ. ಆ ಡಜನ್ ಗ್ಲಾಸಸ್ ಅಲ್ಲಿ ನೀರ್ ಇದಾವೆ, ಆದ್ರೆ ನೀರು ಹೆಚ್ಚು ಕಡಿಮೆ ಇದೆ. ಎಲ್ಲದ್ರೊಳಗೂ ಸಮಾನವಾಗಿ ಫುಲ್ ಆಗಿ ನೀರು, ಗ್ಲಾಸ್ ತುಂಬಾ ನೀರಿತ್ತು ಅಂದ್ರೆ ಆ ಗ್ಲಾಸ್ ಅಲ್ಲಿ ನೀರು ತುಂಬಾ ಇದೆ ಅಂತ ಹೇಳ್ತೀವಿ. ಗ್ಲಾಸಸ್ ಸಂಪನ್ನ ಇದೆ ನೀರಿಂದ ಅಂತ ಹೇಳ್ತೀವಿ. ಸ್ವಲ್ಪ ಇದ್ರೆ ನೀರಿದೆ, ಆದ್ರೆ ಫುಲ್ ಇಲ್ಲ. ಬಾಬಾ ಹೇಳ್ತಿದ್ದಾರೆ ಹಾಗೆ ನನ್ನಲ್ಲಿ ಪ್ರೇಮ ಇದೆ, ಆದ್ರೆ ಎಷ್ಟು ಪರ್ಸೆಂಟೇಜ್ ಇದೆ? ಸಂಪನ್ನ. ಪ್ರೇಮ ಎನ್ನುವ ಗುಣದಿಂದ ಸಂಪನ್ನ ಇದೀನ, ಭರ್ಪೂರ್ ಇದೀನ? ನೋಡ್ಕೊಳ್ಳಿ. ಗುಣಗಳಿಂದ ಸಂಪನ್ನ ಇದೀರಾ, ಅದು ನೋಡ್ಕೊಳ್ಳಿ ಅಂತಂತಾರೆ ಬಾಬಾ. ಕಚ್ಚಾ ಅರ್ಧಮರ್ಧ ಅಲ್ಲ ಅಂತಾರೆ ಬಾಬಾ. ಹಮಾರಿ ಚಲನ್ ದೇವತಾओं ಮಿಸಲ್ ಹೈ. ನನ್ನ ಚಲನ ದೇವತೆಗಳ ಹಾಗೆ ಇದೆಯಾ ನೋಡ್ಕೊಳ್ಳಿ ಅಂತಾರೆ ಬಾಬಾ. ದೇವತಾओं के राज्य में तो विश्व में शांति थी. ದೇವತೆಗಳ ರಾಜ್ಯದಲ್ಲಿ, ವಿಶ್ವದಲ್ಲಿಯೇ ಶಾಂತಿ ಇತ್ತು. अब फिर तुमको सिखलाने आया हूँ विश्व में शांति कैसे स्थापन हो, तो तुमको भी शांति में रहना पड़े. ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಮಾಡಬೇಕು ಅನ್ನೋದು ಕಲಿಸಲಂತ ನಾನು ಬಂದಿದ್ದೀನಿ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮೊಟ್ಟ ಮೊದಲು ನೀವು ಕೂಡ ಶಾಂತರಾಗಿರ್ಬೇಕು. शांत होने की युक्ति बताता हूँ कि मेरे को याद करो तो तुम शांत हो, शांति धाम में चले जाएंगे. ಜಗತ್ತನ್ನ ಶಾಂತ ಮಾಡ್ಲಿಕ್ಕೆ ಹೋಗಿ ನಾವು ಅಶಾಂತರಾದ್ರೆ ಸರಿ ಆಗಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೀವುಗಳು ಶಾಂತಿಯಲ್ಲಿರ್ಬೇಕು ಅಂದ್ರೆ ನನ್ನನ್ನ ನೆನಪು ಮಾಡಿ. ನನ್ನನ್ನ ಶಾಂತಿಯಲ್ಲಿದ್ದು ನೆನಪು ಮಾಡಿದಾಗ ಶಾಂತಿಧಾಮಕ್ಕೆ ಹೋಗ್ಬಿಡ್ತೀವಿ ಅಂತಾರೆ ಬಾಬಾ. कोई बच्चे तो शांत रहकर औरों को भी शांति में रहना सिखलाते हैं. कोई अशांति कर देते हैं, खुद अशांत रहते हैं तो औरों को भी अशांत बना देते हैं. ಬಾಬಾ ತಿಳಿಸ್ತಿದ್ದಾರೆ, ಕೆಲವೊಂದು ಜನ ಮಕ್ಕಳು ತಾವು ಶಾಂತವಾಗಿದ್ದು ಅನ್ಯರನ್ನು ಶಾಂತರನ್ನಾಗಿ ಮಾಡ್ತಾರೆ. ಇನ್ನು ಕೆಲವೊಂದು ಜನ ಮಕ್ಕಳು ತಾವಷ್ಟೇ ಅಶಾಂತಿಯಲ್ಲಿ ಇರದೆ ಅನ್ಯರನ್ನು ಕೂಡ ಏನ್ ಮಾಡ್ತಾರೆ, ಅಶಾಂತಿ ಮಾಡಿಕ್ತಾರೆ ಅಂತಾರೆ ಬಾಬಾ. शांति का अर्थ नहीं समझते. यहाँ आते हैं शांति सीखने, फिर यहाँ से जाते हैं तो अशांत हो जाते हैं.
ಇಲ್ಲಿ ಶಾಂತಿ ಕಲೀಲಿಕ್ಕೆ ಬಂದಿರ್ತಾರೆ, ಮನೆಗೆ ಹೋದ್ಕೊಳ್ಳೇನೆ ಅಲ್ಲಿ ಅಶಾಂತಿ ಆಗ್ಬಿಡ್ತಾರೆ. ಅಶಾಂತಿ ಹೋತಿ ಹೇ, ಕಾರಣ ಏನು ಅಶಾಂತಿಗೆ? ಏನಂದ್ರೆ ಇವತ್ತು ಬಾಬಾ ಮೊನ್ನೆ ಬಾಬಾ ಹೇಳಿದ್ರು ಅಶಾಂತಿಗೆ ಕಾರಣ ಅನೇಕ ಧರ್ಮಗಳು ಅಂತ. ಇವತ್ತು ಅಶಾಂತಿಗೆ ಕಾರಣ ಏನ್ ಹೇಳಿದ್ರು ಬಾಬಾ? ಅಪವಿತ್ರತೆ ಅಂತಾರೆ ಬಾಬಾ. ಕಾರಣ ಅಪವಿತ್ರತೆ. तो यहाँ आकर प्रतिज्ञा करते हैं, ಇಲ್ಲಿ ಬಂದು ಬಾಬನ ಬಳಿ ಪ್ರತಿಜ್ಞೆ ಮಾಡ್ತೀವಿ, ಬಾಬಾ ಆಪ್ಕಾ ಹಿ ಹೂ, ಬಾಬಾ ನಾನು ನಿನ್ನವನಾಗಿದ್ದೇನೆ, ಆಪ್ಸಿ ವಿಶ್ವಕಿ ಬಾದಶಾಹಿ ಲೇನಿ ಹೈ, ಬಾಬಾ ನಿನ್ನಿಂದ ನಾನು ವಿಶ್ವದ ಬಾದಶಾಹಿ ತಗೊಳ್ಬೇಕು. तो हम पवित्र रहकर फिर विश्व के मालिक जरूर बनेंगे. ಬಾಬಾ ನಾನ್ ಪವಿತ್ರವಾಗಿದ್ದು ನಾನು ವಿಶ್ವದ ಪವಿತ್ರತೆಯ ಮಾಲೀಕ ಆಗಿಯೇ ಆಗ್ತೀನಿ ಅಂತ ಹೇಳಿ ಏನ್ ಮಾಡ್ತಾರೆ? ಪವಿತ್ರ ವಿಶ್ವದ ಜಗತ್ತಿಗೆ ಮಾಲೀಕನಾಗ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ. ಫಿರ್ ಘರ್ ಮೇ ಜಾತೆ ಹೈ ತೋ ಮಾಯಾ ತೂಫಾನ್ ಮೇ ಆ ಜಾತೆ ಹೈ. ಬಾಬಾ ಹೇಳ್ತಿದ್ದಾರೆ ಮನೆಗೆ ಹೋದ್ಕೊಳ್ಳೇನೆ ಮಾಯನ ತೂಫಾನ್ ಬಂದ್ಕೊಳ್ಳೇನೆ ಸಿಕ್ಕಾಕೊಂಡ್ಬಿಡ್ತಾರೆ. ಇಲ್ಲೆಲ್ಲ ವಾಯ್ದೆ ಮಾಡಿರ್ತಾರೆ, ಅಲ್ಲಿ ಹೋಗಿ ಮತ್ತೆ ಮಾಯನ ಚಂಗಲ್ನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. युद्ध होती है ना, फिर माया के गुलाम बन पतित बन जाते हैं. ಮಾಯನಿಗೆ ಗುಲಾಮ್ ಆಗ್ಬಿಡ್ತಾರೆ. ಮಾಯನಿಗೆ ಗುಲಾಮ್ ಆಗಿ ಅದ್ರ ಹೇಳ್ದಂಗೆ ಪತಿತರಾಗ್ಬಿಡ್ತಾರೆ. अबलाओं पर अत्याचार वही करते हैं जो प्रतिज्ञा भी करते हैं हम पवित्र रहेंगे, फिर माया का वार होने से प्रतिज्ञा भूल जाते हैं. ಬಾಬಾ ಹೇಳ್ತಿದ್ದಾರೆ ಮಾಯನ ವಾರ್ ಯಾರಿಗಾಗ್ತದೆ ಅಂತಂದ್ರೆ ಪ್ರಾಮಿಸ್ ಮಾಡಿರ್ತಾರೆ, बाबा ನಾನು ಸಂಪೂರ್ಣ ಪವಿತ್ರ ಇರ್ತೀನಿ ಅಂದ್ರೆ अपनी दृष्टि अपनी कुदृष्टि नहीं रखेंगे, विकार में नहीं जाएंगे, क्रिमिनल दृष्टि छोड़ देंगे. ಏನೇನ್ ವಾಯ್ದೆ ಮಾಡ್ತೀವಿ ಬಾಬಾನ ಹತ್ರ? ಬಾಬಾ ನಾನು ಕುದೃಷ್ಟಿ ಬಿಟ್ಟು ಬಿಡ್ತೀನಿ, ನಾನು ಕ್ರಿಮಿನಲ್ ದೃಷ್ಟಿ ಬಿಟ್ಟು ಬಿಡ್ತೀನಿ, ನಾನು ಸಂಪೂರ್ಣ ಪವಿತ್ರ ಆಗ್ತೀನಿ ಬಾಬಾ ಪ್ರಾಮಿಸ್ ಮಾಡ್ತೀವಿ ಬಾಬನಿಗೆ. ಬಾಬಾ ಹೇಳ್ತಿದ್ದಾರೆ ಫಿರ್ ಬಿ ಮಾಯಾ ರಾವಣ್ ಸೆ ಹಾರ್ ಕಾಲೆ, ಮತ್ತು ನನ್ನ ಮಕ್ಕಳದು ಇದೇ ಹಾಲಾಗತ್ತೆ ಅಂತಾರೆ ಬಾಬಾ. ಮನೆಗೆ ಓದ್ಕೊಳ್ಳೇನೆ ಮತ್ತೆ ಮಾಯನಿಗೆ ನೀವು ಸೋಲ್ ಹೋಗ್ತೀರಿ ಅಂತಾರೆ ಬಾಬಾ. तो जो रोज निर्विकारी बनना चाहते हैं उनको तंग करते हैं, इसीलिए कहा जाता है अबलाओं पर अत्याचार होते हैं. पुरुष तो बलवान होते हैं, स्त्री निर्बल होती है. ಬಾಬಾ ಹೇಳ್ತಿದ್ದಾರೆ ನಿರ್ವಿಕಾರ ಆಗ್ಬೇಕು ಅಂತ ತುಂಬಾನೇ ಕೆಲವೊಂದು ಜನ ಪಾಪ ಪ್ರಯತ್ನ ಪಡ್ತಾರೆ, ಆದ್ರೆ ಅವ್ರ ಮೇಲೆ ಅತ್ಯಾಚಾರ ಮಾಡ್ತಾರೆ ಅಂತಂತಾರೆ ಬಾಬಾ. ನಾರಿಯರು ಅಬಲೆಯರು ಬಾಬಾ ಹೇಳ್ತಿದ್ದಾರೆ ನಿರ್ಬಲರಾಗಿರ್ತಾರೆ. ಲಡಾಯಿ ಆದಿ ಮೇ भी पुरुष जाते हैं क्योंकि बलवान है, स्त्री नाजुक होती है ना, उनका कर्तव्य ही अलग है. वह घर संभालती है, बच्चे पैदा कर उनकी पालना करती है. यह भी बाप समझाते हैं वहाँ होता ही है एक बच्चा, सो भी विकार का नाम नहीं. ಬಾಬಾ ಹೇಳ್ತಿದ್ದಾರೆ ಪುರುಷರು ಸ್ವಲ್ಪ ಸ್ಟ್ರಾಂಗ್ ಆಗಿರುವುದರಿಂದ ಹೊರಗಡೆ ಯುದ್ಧಕ್ಕೆ ಹೋಗೋರು ಅವರೇ ಜಾಸ್ತಿ, ಸ್ತ್ರೀಯರು ನಿರ್ಬಲರಾಗಿರುವುದರಿಂದ ಕಡಿಮೆ ಹೋಗೋದು ಅಂತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಏನಂತ ಹೇಳಿ, ಇಲ್ಲಿ ಸ್ತ್ರೀಯರ ಕೆಲಸನೇ ಬೇರೆ, ಪುರುಷರ ಕೆಲಸನೇ ಬೇರೆ. ಆದ್ರೆ ಈಗ ವಾಸ್ತವ ಈ ಪ್ರೆಸೆಂಟ್ ಟೈಮ್ ನೋಡಿದ್ರೆ ಸ್ತ್ರೀ ಪುರುಷ ಅನ್ನೋ ಭೇದ ಭಾವನೆ ಕಂಪ್ಲೀಟ್ ಹೋಗ್ಬಿಟ್ಟಿದೆ. ಈವನ್ ಟ್ರೈನ್ ಚಾಲಕರಿರ್ಬೋದು, ಫ್ಲೈಟ್ ಪೈಲಟ್ಸ್ ಇರ್ಬೋದು, ಎಲ್ಲ ಮೆಜಾರಿಟಿ ಯಾರನ್ನ ನಾವು ಕಾಣ್ತೀವಿ, ಸ್ತ್ರೀಯರನ್ನೇ ಕಾಣ್ತಾ ಇದ್ದೀವಿ. ಆದ್ರೆ ಮೊದಲಿನ ಕಾಲದಲ್ಲಿ ಸ್ತ್ರೀಯರಂತ ಅಂದುಕೊಳ್ಳೇನೆ ಅವ್ರ ಮನೆ ಸಂಭಾಲನೆ ಮಾಡಬೇಕು, ಮಕ್ಕಳನ್ನ ಹಡಿಬೇಕು, ಇದು ಮಾಡಬೇಕು ಅನ್ನೋದು ಮಾತ್ರ ಆವಾಗ ನಡೀತಾ ಇತ್ತು. ಆದ್ರೆ ಬಾಬಾ ಈಗ ಹೇಳ್ತಿದ್ದಾರೆ ಮಕ್ಕಳೇ, ಈಗ ಯಹ ಬಿ ಬಾಪ್ ಸಮझाते हैं ವಹ ಅಲ್ಲಿ ಸತ್ಯಯುಗದಲ್ಲಿ ಒಂದೇ ಮಗು ಇರತ್ತೆ, ಆದ್ರೆ ಅಲ್ಲಿ ವಿಕಾರದ ಹೆಸರಿಲ್ಲ ಅಂತಂತಾರೆ ಬಾಬಾ. यहाँ तो सन्यासी भी कभी कभी कह देते हैं कि एक बच्चा तो जरूर होना चाहिए, क्रिमिनल आई वाले ठग ऐसी शिक्षा देते. ಬಾಬಾ ಹೇಳ್ತಿದ್ದಾರೆ ಲೌಕಿಕದಲ್ಲಿ ಸನ್ಯಾಸಿಗಳು ಇರ್ತಾರೆ, ಆ ಸನ್ಯಾಸಿಗಳು ಆಕ್ಚುಲಿ ಒಳ್ಳೆ ಸನ್ಯಾಸಿ, ಒಳ್ಳೆ ಸಾಧು ಇದ್ದಾನೆ, ಒಳ್ಳೆ ತಪಸ್ವಿ ಇದ್ದಾನೆ ಅಂತಂದ್ರೆ ಅವ್ರು ಎಂದಿಗೂ ವಿಕಾರಕ್ಕೆ ಹೋಗ್ಲಿಕ್ಕೆ ಡೈರೆಕ್ಷನ್ ಕೊಡಲ್ಲ. ಆದ್ರೆ ಯಾರು ಮೋಸ ಮಾಡೋ ಸನ್ಯಾಸಿಗಳು ಇರ್ತಾರಲ್ವ, ಅವ್ರೇನಂತಾರಂತೆ, ಇರ್ಲಿ ಒಂದ್ ಮಗು ಆದ್ರೂ ಇರ್ಲೇಬೇಕು ಅಂತ ಹೇಳ್ತಾರಂತೆ ಅಂತಂತಾರೆ ಬಾಬಾ. ಈ ತರದ ಶಿಕ್ಷಣ ಕೊಡ್ತಾರೆ ಅವರು. ಅವರು ಸ್ವಯಂ ಕ್ರಿಮಿನಲ್ ಐನವ್ರು ಇರ್ತಾರೆ, ವಿಕಾರಿ ದೃಷ್ಟಿಯವ್ರು ಇರ್ತಾರೆ.
ಅದಕ್ಕಾಗಿ ವಿಕಾರಿ ಡೈರೆಕ್ಷನ್ ಕೊಡ್ತಾರೆ ಅಂತಾರೆ ಬಾಬಾ. अब बाप कहते हैं इस समय के बच्चे क्या काम के होंगे जबकि विनाश सामने खड़ा है, सब खत्म हो जाएगा. ಬಾಬಾ ಹೇಳ್ತಿದ್ದಾರೆ, ಈಗ ಮಕ್ಕಳನ್ನ ಹುಟ್ಟಿಸ್ಕೊಂತ ಕುಂತ್ಕೊಂಡು ಏನ್ ಮಾಡ್ತೀರಿ ಈಗಿನ ಮಕ್ಕಳನ್ನ ತಗೊಂಡು ಅಂತಾರೆ ಬಾಬಾ. ನೋಡಿ ಬಾಬಾ ಹೆಂಗಂತಾರೆ, ಈಗಿನ ಮಕ್ಕಳನ್ನ ತಗೊಂಡು ಹುಟ್ಟಿಸಿ ಏನ್ ಮಾಡ್ತೀರಿ, ಏನಕ್ಕೆ ಕೆಲ್ಸಕ್ಕೆ, ವಿನಾಶನೇ ಎದುರುಗಡೆ ನಿಂತಿದೆ ಅಂತಾರೆ ಬಾಬಾ. ಎಲ್ಲ ಸಮಾಪ್ತಿ ಆಗ್ಬಿಡುತ್ತೆ. ಮೇ ಆಯಾಗಿ ಹೂ ಪುರಾಣಿ ದುನಿಯಾ ಕಾ ವಿನಾಶ. ಈಗ ನೋಡಿ ಮೊನ್ನೆ ಎಲ್ಲೋ ಕೇರಳದೊಳಗೆ ಎಲ್ಲ ಕೊಚ್ಕೊಂಡೋಯ್ತು, ಬರೀ ಒಂದು ಮಗು ಉಳಿದಿದೆ ಅಂತ ಹೇಳ್ತಾರೆ. ಹಾಡಿದ್ರು, ಆ ಮಗು ಉಳಿತು, ತಂದೆ ತಾಯಿ ಎಲ್ಲೋದು. ಬಾಬಾ ನೋಡಿ ಹೆಂಗ್ ಹೇಳ್ತಾರೆ, ಏನ್ ವಿನಾಶನೇ ಎದುರುಗಡೆ ನಿಂತಿದೆ, ಏನಕ್ಕೆ ಎಲ್ಲ ಖತಮ್ ಆಗತ್ತೆ ಅಂತಾರೆ ಬಾಬಾ. ಮೇ ಆಯಾಗಿ ಹೂ ಪುರಾಣಿ ದುನಿಯಾ ಕಾ ವಿನಾಶ ಕರ್ನೆ. ನಾನ್ ಬಂದಿರೋದೇ ಹಳೆ ಜಗತ್ತು ನಾಶ ಮಾಡ್ಲಿಕ್ಕೆ. ವಹಾ ಹುಯಿ ಸನ್ಯಾಸಿಯೋं की बात, उनको तो विनाश की बात का मालूम ही नहीं. तुमको बेहद का बाप समझाते हैं, अब विनाश होना है. ಬಾಬಾ ಹೇಳ್ತಿದ್ದಾರೆ, ಈಗ ಎದುರುಗಡೆ ಏನ್ ನಿಂತಿದೆ ನೋಡ್ತಾ ಇದ್ದೀರಾ ದಿನ. ಬಾಬಾ ಹೇಳ್ತಿದ್ದಾರೆ, ವಿನಾಶ ಎದುರುಗಡೆ ನಿಂತಿದೆ. ತುಮಾರೆ ಬಚ್ಚೆ ವಾರಿಸ್ ಬನ್ನ ಹಿ ಸಕೆಂಗೆ. ಏನು ಕಾಯ್ತಾ ಇದ್ದೀರೋ, ನನ್ನ ಮಕ್ಕಳು ವಾರಿಸ್ ಆಗ್ತಾರೆ, ನನ್ನ ಮಕ್ಕಳು ವಾರಸುದಾರರಾಗ್ತಾರೆ, ಅವರೇ ಉಳಿಯಲ್ಲ ಅಂತ ಹೇಳ್ತಾರೆ ಬಾಬಾ. तुम समझते हो हमारे कुल की निशानी रहे, परंतु पतित दुनिया की कोई निशानी नहीं रहे. ನಮ್ಮ ಕುಲದ ಒಂದು ನಿಶಾನಿ ಏನಂತೀರಿ, ಒಂದು ನಿಶಾನಿ ಅಂದ್ರೆ ಏನಂತೀರಿ ಕನ್ನಡದೊಳಗೆ ಏನಂತಾರೆ, ಒಂದು ಅಂದ್ರೆ ನಾನ್ ಸತ್ರು ನಂದು ನಮ್ದು ವಂಶದ್ದು ಕುರುಹು ಅಂತಾರಲ್ಲ, ನಮ್ಮ ವಂಶದೊಂದು ಕುರುಹು ಇರ್ಲಿ ಅಂತ ಹೇಳಿ ಏನ್ ಮಾಡ್ತಾರೆ, ಹುಟ್ಟಿಸ್ತಾರೆ. ಮತ್ತ ಮೊಮ್ಮಕ್ಕಳು, ಮತ್ತ ಅವರಿಂದ ಅಂದ್ರೆ ನಾನು ಇಲ್ಲದಿದ್ರು ನಂದು ಒಂದು ಕುರುಹು ಇರ್ಲಿ ಅಂತ ಹೇಳಿ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ಹಳೆ ಜಗತ್ತಿಂದ ಯಾವ ಒಂದು ನಿಶಾನಿನೂ ಉಳಿಯೋದೇ ಇಲ್ಲ, ಇನ್ನೇನ್ ಮಾಡ್ತಿರ್ ತಗೊಂಡು ಅಂತಾರೆ ಬಾಬಾ. तुम समझते हो पावन दुनिया के थे, मनुष्य भी याद करते हैं, क्योंकि पावन दुनिया के होकर गए हैं, जिसको स्वर्ग कहा जाता है. ಪಾವನ್ ದುನಿಯಾ ಇತ್ತು, ಅದಕ್ಕೆ ಸ್ವರ್ಗ ಅಂತ ಕರಿತಿದ್ರು. ಅದಕ್ಕೆ ಎಲ್ಲರೂ ನೆನಪು ಮಾಡ್ತಾರೆ. ಸತ್ತವ್ರನ್ನು ಸ್ವರ್ಗಕ್ಕೆ ಕಳಿಸ್ತಾರೆ, ಹೌದಾ ಇಲ್ಲ? ನಾವಿದ್ದೀವಿ ಅಂದ್ರು ಎಲ್ಲಿದ್ದೀವಿ ಅಂತಾರೆ, ಸ್ವರ್ಗದಾಗ ಇದ್ದೀವಿ ಅಂತಾರೆ. ಸ್ವರ್ಗವನ್ನ ಬಹಳ ನೆನಪು ಮಾಡ್ತಾರೆ ಅಂತಾರೆ ಬಾಬಾ. ಪರಂತು अब तमो प्रदान होने के कारण समझ नहीं सकते, उनकी दृष्टि ही क्रिमिनल है, इसको कहा जाता है धर्म की ग्लानि. ಯಾವ ದೇವಿ ದೇವತಾ ಆತ್ಮಗಳು ತಮೋಪ್ರಧಾನರಾದಾಗ, ಅವರ ದೃಷ್ಟಿ ಕ್ರಿಮಿನಲ್ ಆದಾಗ, ಇದಕ್ಕೇನೆ ಏನಂತ ಕರಿತೀವಿ ಅಂತಾರೆ ಬಾಬಾ, ಧರ್ಮ ग्लानि. दुखी है बाप समझाते हैं, हमने तुमको पावन बनाया, फिर माया रावण के कारण तुम पतित बने हो. ನೀವು ಕರ್ದಿದ್ದೆಲ್ಲ ಮೋಹ कर दिया तो वर्षा कैसे पाएंगे. 7 ದಿನದವರೆಗೂ ನಮ್ಗೆ ಯಾವ ಮಾಯದ ಕಾಟ ಇರಂಗಿಲ್ಲ, ಯಾವ ಮಾಯದ ಕಾಟ ಇರಂಗಿಲ್ಲ. 7 ದಿನದ ನಂತರ ಮುರಳಿ ಸ್ಟಾರ್ಟ್ ಆಗುತ್ತಲ್ವಾ, ಮುರಳಿ ಕೇಳಕ್ ಸ್ಟಾರ್ಟ್ ಆದಾಗಲಿಂದ ಮಾಯ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಮನೆಯೊಳಗೆ ಕೇಳ್ತಾರೆ, ಇನ್ನು ಎಷ್ಟು ದಿನ ನೀನು ಹೋಗೋದಲ್ಲಿಗೆ, ಮನೆಯೊಳಗೆಲ್ಲ ಕೆಲಸ ಬಿಟ್ಕೊಟ್ಟು ಹೋಗ್ತೀಯಲ್ಲ ಅಂತ ಹೇಳಿ. ಎಲ್ಲ ಆಗಿದ್ದಾರೆ, ಎಲ್ಲ ಮುಗಿಸ್ಕೊಂಡೇ ಹೊಂಟೀನಿ ಅಂತ ನೋಡ್ತಾರೆ ನೋಡ್ತಾರೆ ನೋಡ್ತಾರೆ. ಆಮೇಲೆ ಗೊತ್ತಾಗ್ಬಿಡ್ತದೆ ಅವರಿಗೆ, ಹೋಲಿ ಬಿಡು ಇವ್ರಿನ್ನು ಬಿಡೋರಲ್ಲ, ಇನ್ನು ಕಂಟಿನ್ಯೂಸ್ ಹೋಗ್ತಾರೆ, ಹೋಲಿ ಬಿಡು ಅಂತ ಅವರು ಹೇಳಿ ಹೇಳಿ ಸುಸ್ತಾಗ್ಬಿಡ್ತಾರೆ, ಹೌದಾ ಇಲ್ಲ? ಆಮೇಲೆ ಬೇರೆ ಬೇರೆ ಪ್ರಕಾರದ ಮಾಯೆಗಳು ಸ್ಟಾರ್ಟ್ ಆಗ್ತದೆ ಅಂತಾರೆ ಬಾಬಾ. ಯಾಕಂದ್ರೆ ಮಾಯ ಟೆಸ್ಟ್ ಮಾಡ್ಬೇಕಲ್ವಾ, ಮಾಯ ಪರೀಕ್ಷೆ ತಗೊಳ್ತದೆ. ಬಾಬಾ ಹೇಳ್ತಿದ್ರೆ, ಬಾಪ್ ಆತಿ ಗೋರಾ ಬನಾನೆ, ನಾನ್ ಬರೋದೇ ನಿಮ್ಮನ್ನ ಸುಂದರನನ್ನಾಗಿ ಮಾಡೋದು. ಮಾಯ ನಿಮ್ಮನ್ನ ಕಾಲಾಮೋಹ ಮಾಡಿಬಿಡುತ್ತೆ, ಕಪ್ಪು ಮುಖ ಮಾಡಿಬಿಡುತ್ತೆ, ನಾನು ಬಂದು ಗೋರಾ ಮಾಡ್ತೀನಿ. ದೇವತಾಯೇ ಜೋ ಗೋರೆ ಥೇ ವಹಿ ಕಾಲೇ ಬನೆ. ದೇವತೆಗಳು ಏನು ಎಷ್ಟು ಚಂದ ಸುಂದರವಾಗಿದ್ರೋ ಏನಾಗಿದ್ದೀವಿ ಈಗ, ಆತ್ಮ ಕಪ್ಪಾಗ್ಬಿಟ್ಟಿದೆ. ದೇವತಾಂಕೆ ಹಿ ಕಾಲೇ ಶರೀರ್ ಬನಾತೆ. ಕ್ರೈಸ್ಟ್ ಬುದ್ಧ ಆದಿ ಕೋ ಕಭಿ ಕಾಲ ದೇಖಾ? ದೇವತೆಗಳಿಗೇನೆ ಕಪ್ಪಾಗಿ ತೋರಿಸ್ತಾರೆ, ಮೂರ್ತಿ ಕಪ್ಪು ಮೂರ್ತಿ ತೋರಿಸ್ತಾರೆ, ನೋಡಿದೀರಲ್ವಾ? ಇದು ಹೋಗಿ ಇದ್ರೊಳಗೆಲ್ಲ ಕಪ್ಪು ಕಾಳಿ ಅಷ್ಟೇ ಅಲ್ಲ, ಕಾಳಿ ಅಷ್ಟೇ ಅಲ್ಲ, ನೀವು ಯಾವುದೇ ದೇವಸ್ಥಾನದೊಳಗೆ ಹೋಗ್ರಿ ಅಲ್ಲೆಲ್ಲ ಕಪ್ಪು ಮೂರ್ತಿಗಳೇ ಇದಾವೆ.
ಮೂರ್ತಿಗಳು ಕಲ್ಲಿನ ಮೂರ್ತಿ ಯಾವ ಕಲರ್ ಇದೆ? ಕಪ್ಪೇ ಇದಾವೆ. ಬಾಬಾ ಹೇಳ್ತಿದ್ದಾರೆ ದೇವತೆಗಳನ್ನೇ ಕಪ್ಪಾಗಿ ತೋರಿಸ್ತಾರೆ. ಕ್ರಿಸ್ತನನ್ನ ಬೌದ್ಧನನ್ನ ಕಪ್ಪಾಗಿ ತೋರಿಸ್ತಾರೇನು? ನೋಡಿ ಕ್ವಶನ್ ನೋಡಿ ಬಾಬಂದು. ತೋರಿಸ್ತಾರೇನು ಅಂತಾನೆ. देवी देवताओं के चित्र काले बनाते हैं। जो सर्व का सद्गति दाता परम पिता परमात्मा सर्व का बाप है, जिसको कहते हैं परम पिता परमात्मा, आकर लिबरेट करो। वह कोई काला थोड़े ही हो सकता है, वह तो सदैव गोरा एवर प्योर है। ಬಾಬಾ ಹೇಳ್ತಿದ್ದಾರೆ, ಯಾವ ತಂದೆ ಸರ್ವರ ಸದ್ಗತಿ ದಾತ ಪರಮ ಪಿತ ಆಗಿದ್ದಾನೋ, ಪರಮಾತ್ಮನಾಗಿದ್ದಾನೋ, ಸರ್ವ ಆತ್ಮಗಳಿಗೂ ತಂದೆ ಆಗಿದ್ದಾನೋ, ಅಂತ ತಂದೆಯಾದ ನಾನು ನಿಮ್ಮನ್ನ ಪತಿತನಿಂದ ಪಾವನ ಮಾಡ್ತೀನೋ. ನಾನೇನ್ ಕಪ್ಪಿದೀನ? ನನ್ನನ್ನು ತಗೊಂಡೋಗಿ ಏನ್ ಮಾಡಿದ್ರಿ? ಕಪ್ಪಾಗಿ ಮಾಡಿಟ್ರಿ ಅಂತಾರೆ ಬಾಬಾ. ದೇವತಾओं को महान आत्मा कहा जाता है। ದೇವತೆಗಳಿಗೆ ಏನಂತ ಕರಿತೀವಿ? ಮಹಾನ್ ಆತ್ಮರು. ಶ್ರೀಕೃಷ್ಣ ತೋ ದೇವತಾ ಹುआ, ಶ್ರೀಕೃಷ್ಣನಂತೂ ದೇವತೆಯಾಗಿದ್ದಾನೆ. ಅಭಿ ತೋ ಕಲಿಯುಗ है, ಕಲಿಯುಗ ಮೇ ಮಹಾನ್ ಆತ್ಮ ಕಹಾ ಸೆ ಆಯೆ? ಈಗಂತಿರೋದು ಕಲಿಯುಗ. ಈ ಕಲಿಯುಗದೊಳಗೆ ಮಹಾನ್ ಆತ್ಮರು ಎಲ್ಲಿಂದ ಬಂದ್ರು? ಶ್ರೀಕೃಷ್ಣ ತೋ ಸತ್ಯುಗ ಫಸ್ಟ್ ಪ್ರಿನ್ಸ್ ಥಾ. ಶ್ರೀಕೃಷ್ಣನು ಸತ್ಯಯುಗದ ಫಸ್ಟ್ ಪ್ರಿನ್ಸ್ ಅಂತಾರೆ ಬಾಬಾ. ಉನ್ಮೆ ದೈವಿ ಗುಣತೆ, ಅವರಲ್ಲಿ ದೈವಿ ಗುಣಗಳಿದ್ದು. ಅಭಿತೋ ದೇವತಾ ಆದಿ ಕೋಯಿ ಹೇ ನಹಿ. ಈಗ ದೇವತೆಗಳಿಲ್ಲ, ಯಾರ್ಯಾರು ಉಳಿದಿಲ್ಲ. ಸಾಧು ಸಂತ ಪವಿತ್ರ ಬಂತೆ ಹೇ, ಫಿರ್ ಭಿ ಪುನರ್ಜನ್ಮ ವಿಕಾರ ಸೆ ಲೇತೆ ಹೇ. ಸಾಧು ಸಂತರು ಈಗ ಪವಿತ್ರರಿರಬಹುದು ಈ ಜನ್ಮದಲ್ಲಿ, ಆದ್ರೆ ಮತ್ತೆ ಶರೀರ ಬಿಟ್ಟು ಶರೀರ ತಗೊಂಡ್ರೆ ಅವರು ವಿಕಾರದಿಂದಲೇ ಜನ್ಮ ತಗೊಳ್ಬೇಕಾಗ್ತದೆ. ಫಿರ್ ಸನ್ಯಾಸ ಧಾರಣ ಕರ್ನಾ ಪಡ್ತಾ ಹೈ. देवताएं तो सदैव पवित्र है। यहाँ रावण राज्य है। रावण को 10 शीश दिखाते हैं, 5 स्त्री के और 5 पुरुष के। ಸನ್ಯಾಸಿಗಳು ಈ ಜನ್ಮದಲ್ಲಿ ಪವಿತ್ರ ಇದ್ರೂ ಕೂಡ ಅವ್ರ ಶರೀರ ಬಿಟ್ಟು ಮತ್ತೊಂದು ಶರೀರಕ್ಕೆ ಜನ್ಮ ತಗೊಂಡ್ರೆ ಅವರು ವಿಕಾರದಿಂದ ಜನ್ಮ ತಗೊಳ್ಬೇಕಾಗುತ್ತೆ. ಆದ್ರೆ ಸತ್ಯುಗದ ದೇವಿ ದೇವತೆಗಳದ್ದು ಹಾಗಿಲ್ಲ ಮಾತು. ಅವ್ರ ಶರೀರ ಬಿಟ್ಟರೂ ಕೂಡ ಪುನರ್ಜನ್ಮ ಪವಿತ್ರತೆಯಿಂದಲೇ ತಗೊಳ್ತಾರೆ. ಅಪವಿತ್ರತೆಯ ಮಾತಿಲ್ಲ ಅಲ್ಲಿ ಅಂತಾರೆ ಬಾಬಾ. ಇಲ್ಲಿ ರಾವಣನಿಗೆ 10 ತಲೆ ತೋರಿಸ್ತಾರೆ. 5 ತಲೆ ಪುರುಷರದು, 5 ತಲೆ ಸ್ತ್ರೀಯರದು. ಬಾಬಾ ಹೇಳ್ತಿದ್ದಾರೆ, ಯಹ ಬಿ ಸಮಜ್ತೆ ಹೈ 5 ವಿಕಾರ ಹರೇಕ್ ಮೇ. 5 ವಿಕಾರಗಳು ಎಲ್ಲರಲ್ಲೂ ಇದ್ದಾವಂತ ಹೇಳಿ ತೋರಿಸ್ತಾರೆ. ದೇವತಾओं में तो नहीं कहेंगे ना, ವಹ ತೋ ಹೈ ಹಿ ಸುಖಧಾಮ. ದೇವತೆಗಳಲ್ಲಿ ವಿಕಾರ ಇಲ್ಲ ಅಂತಾರೆ ಬಾಬಾ, ಅದು ಸುಖಧಾಮ. ವಹಾ ಹಿ ರಾವಣ ಹೋತಾ तो वहां भी रावण होता तो फिर दुखधाम हो जाता. ಆ ಸುಖಧಾಮದಲ್ಲೂ ಕೂಡ ರಾವಣನಿದ್ದಿದ್ರೆ ಅದು ಸುಖಧಾಮ ಅನಿಸ್ಕೊಳ್ತಿರ್ಲಿಲ್ಲ. ಏನಂತ ಅನಿಸ್ಕೊಳ್ತಿತ್ತು? ದುಃಖಧಾಮನೆ ಅನಿಸ್ಕೊಳ್ತಿತ್ತು ಅಂತಾರೆ ಬಾಬಾ. ಮನುಷ್ಯ ಸಮಜ್ತೆ ಹೈ ದೇವತಾएं भी तो बच्चे पैदा करते हैं. ಮನುಷ್ಯರಿಗೂ ಅನಿಸ್ತದೆ ದೇವತೆಗಳು ಕೂಡ ಮಕ್ಕಳ ಹುಟ್ಟಿಸ್ತಾರಲ್ವಾ. ವಹ ಬಿ ತೋ ವಿಕಾರಿ ಟಹರೆ, ಅವರು ಕೂಡ ವಿಕಾರಿ ಅಲ್ವಾ ಹಾಗಾದ್ರೆ ಅನ್ಕೊಳ್ತಾರೆ. ಉनको यह पता नहीं है कि देवताओं को गाया ही जाता है संपूर्ण निर्विकारी, तब तो उनको पूजा जाता है. ಈ ವಿಕಾರಿ ಮನುಷ್ಯರಿಗೆ ಗೊತ್ತೇ ಇಲ್ಲ ಅಂತಾರೆ ಬಾಬಾ. ಯಾವ ಮಾತು ಗೊತ್ತಿಲ್ಲ ಅಂದ್ರೆ ದೇವತೆಗಳಿಗೆ ನಾವು ಹಾಡಾಡ್ತೀವಿ ಸಂಪೂರ್ಣ ನಿರ್ವಿಕಾರಿ ಅಂತ. ಸಂಪೂರ್ಣ ನಿರ್ವಿಕಾರಿ ಅಂತ ಹಾಡ್ತೀವಿ ಅಂತಂದ್ರೆ ಅವ್ರು ವಿಕಾರದಿಂದ ಹೇಗ್ ಜನ್ಮ ಕೊಡ್ತಾರೆ ಅಂತಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಅದಕ್ಕೆ ಆ ದೇವಿ ದೇವತೆಗಳನ್ನ ಪೂಜೆ ಮಾಡ್ತೀವಿ. ಸನ್ಯಾಸಿಯೋं की भी मिशन है, सिर्फ पुरुषों को संन्यास कराए मिशन बढ़ाते. ಅವ್ರದ್ದು ಒಂದು ಮಿಷನರಿ ಇದೆ ಅಂತಾರೆ ಬಾಬಾ ಸನ್ಯಾಸಿಯರು. ಪುರುಷರನ್ನ ಏನ್ ಮಾಡ್ತಾರೆ? ಸನ್ಯಾಸ ಮಾಡ್ಕೊಂತ ವೃದ್ಧಿ ಮಾಡ್ತಾರೆ. बाप फिर प्रवृत्ति मार्ग की नई मिशन बनाते हैं, जोड़ी को ही पवित्र बनाते हैं. ಬಾಬಾ ಇಲ್ಲಿ ಪವಿತ್ರತೆಯ ಗೃಹಸ್ಥ ಪವಿತ್ರ ಏನ್ ಹೇಳ್ತಾರೆ? ಬಾಬಾ ಧರ್ಮ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಜೋಡಿಯನ್ನೇ ನಾನು ಪವಿತ್ರ ಮಾಡಿಬಿಡ್ತೀನಿ. ಹೌದಾ ಇಲ್ಲ? ಹಸ್ಬೆಂಡ್ ಇರ್ಲಿ, ವೈಫ್ ಇರ್ಲಿ, ಪತಿ ಇರ್ಲಿ, ಪತ್ನಿ ಇರ್ಲಿ, ಅವ್ರ ಕ್ಲಾಸಿಗೆ ಬಂದ್ರೆ ಸಾಕು. ಬಾಬಾ ಹೇಳ್ತಿದಾರೆ, ನಾನು ಅವರನ್ನು ಕೂಡ ಪವಿತ್ರ ಮಾಡಿಬಿಡ್ತೀನಿ. ಫಿರ್ ತುಮ್ ಜಾಕರ್ ದೇವತಾ ಬನೆಂಗೆ.
ಇಲ್ಲಿ ಪವಿತ್ರರಾದ್ರೆ ಸತ್ಯಯುಗದಲ್ಲಿ ಹೋಗಿ ದೇವತೆಗಳಾಗ್ತೀವಿ. ತುಮ್ ಯಹಾ ಸನ್ಯಾಸಿ ಬನ್ನೆ ಕೆ ಲಿಯೆ ನಹಿ ಆಯೆ ಹೋ. ಇಲ್ಲಿ ಸನ್ಯಾಸಿಯರಾಗಲು ಬಂದಿಲ್ಲ ನಾವು ಅಂತಾರೆ ಬಾಬಾ. ತುಮ್ ತೋ ಆಯೆ ಹೋ ವಿಶ್ವಕ ಮಾಲಿಕ್ ಬನ್ನ. ನಾವೇನಾಗಲು ಬಂದಿದ್ದೀವಿ? ವಿಶ್ವದ ಮಾಲೀಕರಾಗಲು ಬಂದಿದ್ದೀವಿ. ವಹ ತೋ ಫಿರ್ ಗೃಹಸ್ಥ ಮೇ ಜನ್ಮ ಲೇತೆ ಹೈ, ಫಿರ್ ನಿಕಲ್ ಜಾತೆ ಹೈ. ತುಮಾರೆ ಸಂಸ್ಕಾರ ಹೈ ಹಿ ಪವಿತ್ರತಾ ಕೆ. ನಮ್ಮ ಸಂಸ್ಕಾರಗಳು ಇರೋದೇ ಪವಿತ್ರತೆದ್ದು ಅಂತಾರೆ ಬಾಬಾ. ಅಬ್ ಅಪವಿತ್ರ ಬನೆ ಹೋ ಫಿರ್ ಪವಿತ್ರ ಬನ್ನ ಹೈ. ಈಗ ಅಪವಿತ್ರರಾಗಿದ್ದೀವಿ, ಪುನಃ ಆತ್ಮ ನಾನೇನಾಗ್ಬೇಕು? ಪವಿತ್ರರಾಗಬೇಕು. बाप पवित्र गृहस्थ आश्रम बनाते हैं. पावन दुनिया को सतयुग, पतित दुनिया को कलयुग कहा जाता है. यह कितनी पाप आत्माएं हैं. सतयुग में यह बातें होती नहीं. बाप कहते हैं जब जब भारत में धर्म की ग्लानि होती है, अर्थात देवी देवता धर्म वाले पतित बन जाते हैं, तो अपनी ग्लानि कराते हैं. ಯಾವಾಗ ಯಾವಾಗ ದೇವಿ ದೇವತಾ ಆತ್ಮಗಳು ಪತಿತರಾಗ್ತಾರೆಯೋ, ಬಾಬಾ ಹೇಳ್ತಿದ್ದಾರೆ ಧರ್ಮ ಭ್ರಷ್ಟ ಮಾಡಿಕೊಳ್ತಾರೆಯೋ, ಆವಾಗ ಕರ್ಮ ಭ್ರಷ್ಟ ಮಾಡಿಕೊಂಡಾಗ ತಮ್ಮ ಧರ್ಮ ಗ್ಲಾನಿ ಮಾಡ್ಕೊಳ್ತಾರೆ. ಬಾಪ್ कहते हैं हमने तुमको पावन बनाया फिर तुम पतित बने. ಹೌದಾ ಇಲ್ವೋ? ಬಾಬಾ ನಮ್ಮನ್ನ ಪಾವನ ಮಾಡಿ ಹೋಗಿದ್ರು, ಮತ್ತೆ ನಾವೇನಾದೆವು? ಪತಿತರಾದೆವು. ಬಾಬಾ ಹೇಳ್ತಿದ್ದಾರೆ ಕೊಯ್ ಕಾಮ್ಕೆ ನಹಿ ರಹೆ. ಯಾವ ಕೆಲ್ಸಕ್ಕೂ ಬಾರ್ದಂಗ ಆಗ್ಬಿಟ್ಟಿದ್ದೀರಿ ನೀವು ಅಂತಾನೆ ಬಾಬಾ. बाप कहते हैं हमने तुमको पावन बनाया फिर तुम पतित बने, कोई काम के नहीं रहे. जब ऐसे पतित बन जाते हो तब फिर पावन बनाने हमको आना पड़ता है. ಯಾವ ತರ ಪತಿತರಾಗ್ತೀವಿ ಅಂತಂದ್ರೆ ಯಾವ ಕೆಲ್ಸಕ್ಕೂ ಬಾರದವರಾಗ್ಬಿಟ್ಟಿರ್ತೀವಿ. ಆ ತರ ಪತಿತರಾದಾಗ ನಾನ್ ಬರ್ತೀನಿ ನಿಮ್ಮನ್ನ ಮತ್ತೆ ಪಾವನ ಮಾಡ್ಲಿಕ್ಕೆ ಅಂತಾರೆ ಬಾಬಾ. ಯಹ ಡ್ರಾಮಾ ಕಾ ಚಕ್ರ ಹೈ ಜೋ ಫಿರ್ತಾ रहता है. ಡ್ರಾಮದ ಚಕ್ರ ತಿರುಗ್ತಾನೆ ಇರ್ತದೆ ಅಂತಾರೆ. ಹೆವನ್ ಮೇ ಜಾನೆ ಕೆ ಲಿಯೆ ಫಿರ್ ದೈವಿ ಗುಣ ಭಿ ಚಾಹಿಯೆ. ಹೆವನಿಗೆ ಹೋಗ್ಬೇಕಾ? ಹಾಗಾದ್ರೆ ದೈವಿ ಗುಣಗಳು ಬೇಕು ಅಂತಾರೆ ಬಾಬಾ. ಕ್ರೋಧ ನೈ ಹೋನಾ ಚಾಹಿಯೆ. ಕ್ರೋಧ ಹೈ ತೋ ವಹ ಭಿ ಜೈಸೆ ಅಸುರ್ कहलाएंगे. ಬಾಬಾ ಹೇಳ್ತಿದಾರೆ ನಮ್ಮೊಳಗ್ ಕ್ರೋಧ ಇದ್ರೆ ಕ್ರೋಧನೂ ಕೂಡ ಒಂದು ರೀತಿ ಏನು ಅಂತಾರೆ ಬಾಬಾ, असुर इद्दंगे. बड़ी शांत चित्त अवस्था चाहिए. क्रोध करते हैं तो कहेंगे इनमें क्रोध का भूत है, तो जिनमें कोई भी भूत है वह देवता बन ना सके. ಬಾಬಾ ಹೇಳ್ತಿದಾರೆ ನಮ್ಮೊಳಗೆ ಏನಾದ್ರೂ ಭೂತಗಳಿದ್ರೆ ದೇವತೆಗಳಾಗ್ಲಿಕ್ಕಾಗುದಿಲ್ಲ ಅಂತಾರೆ ಬಾಬಾ. ನರಸೆ ನಾರಾಯಣ್ ಬನ್ ನಾ ಸಕೆ. ದೇವತಾ ತೋ ಹೈ ಹಿ ನಿರ್ವಿಕಾರಿ. ದೇವತೆಗಳಂತಂದ್ರೇನೆ ನಿರ್ವಿಕಾರಿಗಳು, ಯಾವ ಭೂತಗಳು ಇರುವುದಿಲ್ಲ. यथा राजा रानी तथा प्रजा निर्विकारी है. तो भगवान बाप ही आकर संपूर्ण निर्विकारी बनाते. ಭಗವಂತನೇ ಬಂದು ನಮ್ಮನ್ನ ಸಂಪೂರ್ಣ ನಿರ್ವಿಕಾರಿಯನ್ನಾಗಿ ಮಾಡ್ತಾನೆ. ಕೇವಲ ರಾಜ ಅಲ್ಲ, ರಾಜನ ಜೊತೆ ಜೊತೆಗೆ ಪ್ರಜೆಗಳು ಕೂಡ ನಿರ್ವಿಕಾರಿಗಳು ಅಂತಾರೆ ಬಾಬಾ. अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी मात पिता बाप दादा को याद प्यार गुड मॉर्निंग. नमस्ते 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 बाबा. शुक्रिया बाबा, शुक्रिया. ओम शांति, ओम शांति. धारणेಗೋಸ್ಕರ ಬಾಬಾ ಹೇಳ್ತಾರೆ बाप से पवित्रता की प्रतिज्ञा की है तो अपने को माया के वार से बचाते रहना. ನಾನು ಬಾಬನಿಗೆ ವಾಯ್ದೆ ಮಾಡಿದ್ದೀನಿ, ಬಾಬಾ ನಾನು ಸಂಪೂರ್ಣ ಪವಿತ್ರ ಇರ್ತೀನಿ ಅಂತ. ಬಾಬಾ ಹೇಳ್ತಾರೆ ಮಾಯ ವಾರ್ ಮಾಡೋದು ಮಾಡುತ್ತೆ, ಆದ್ರೆ ನಿಮ್ಮನ್ನ ನೀವೀಗ ಬಚಾವ್ ಮಾಡ್ಕೊಳ್ತೀವಿ. ಮಾಯವಾರ ಮಾಡುತ್ತೆ. ನಾವು ಪ್ರಾಮಿಸ್ ಮಾಡಿದೀವಿ ಅಂತಂದ್ರೆ ಯಾವ ಮಾತನ್ನ ಬಾಬನಿಗೆ ಕೊಟ್ಟಿರ್ತೀವೋ ಅದೇ ಮಾತಿನ ಮೇಲೆ ಹೊಡೆತ ಕೊಡಕ್ ಬರ್ತದೆ ಮಾಯ. ಆದ್ರೆ ನಮ್ಮನ್ನ ನಾವು ಬಚಾವ್ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಕಭಿ ಮಾಯಾ ಕಾ ಗುಲಾಮ್ ನೈ ಬನ್ನ. ಈ ಲೈನ್ ಅಂಡರ್ಲೈನ್ ಮಾಡ್ಕೊಂಡ್ಬಿಡ್ರಿ ಇವತ್ತು. ಎಂದೆಂದಿಗೂ ಮಾಯನಿಗೆ ನಾನು ಗುಲಾಮ್ ಆಗಬಾರದು. ನಾನು ಬಾಲಕ್ಸೋ ಮಾಲಿಕ್. ನಾನು ಬಾಬನ ಮಗು, ಬಾಬನ ಆಸ್ತಿಗೆ ಮಾಲೀಕನೇ ಹೊರತು, ವಿಶ್ವದ ಮಾಲೀಕನೇ ಹೊರತು, ಪ್ರಕೃತಿಗೆ ಮಾಲೀಕ ಆದ ನಾನು
ಮಾಯನಿಗೂ ಮಾಲೀಕನಾಗ್ಬೇಕೇ ಹೊರತು ಮಾಯನಿಗೆ ನಾನು ಏನಾಗಬಾರ್ದು, ಗುಲಾಮ್ ಆಗಬಾರ್ದು. इस प्रतिज्ञा को भूलना नहीं है क्योंकि अब पावन दुनिया में चलना है. ಈ ಪ್ರತಿಜ್ಞೆಯನ್ನ ಎಂದಿಗೂ ಮರೆಯಕ್ಕೆ ಹೋಗ್ಬೇಡ್ರಿ ಅಂತಾರೆ ಬಾಬಾ. ಯಾಕಂದ್ರೆ ಪಾವನ ಜಗತ್ತಿಗೆ ಹೋಗೋದಿದೆ. ದೇವತಾ बनने के लिए अवस्था को बहुत बहुत ಶಾಂತ ಚಿತ್ತ बनना. ಅವಸ್ಥೆಯನ್ನ ತುಂಬಾ ಶಾಂತ ಚಿತ್ತರನ್ನಾಗಿ ಮಾಡಿಕೊಳ್ಳಿ. ಯಾಕಂದ್ರೆ ದೇವತೆಗಳಾಗೋದಿದೆಯಲ್ಲ ಅಂತಾರೆ ಬಾಬಾ. ಕೋಯಿ ಬಿ ಭೂತ ಪ್ರವೇಶ ಹೋನೆ ನಹಿ ದೇನಾ ಹೈ. ಯಾವುದೇ ಭೂತದ ಪ್ರವೇಶ ನಮ್ಮಲ್ಲಿ ಆಗದಂತೆ ನೋಡಿಕೊಳ್ಳಬೇಕು. दैवी गुण धारण करने हैं. वरदान फरिश्ते स्वरूप की स्मृति द्वारा बाप की छत्र छाया का अनुभव करने वाले विघ्न जीत भव. अमृत वेले उठते ही स्मृति में लावो कि मैं फरिश्ता हूँ. ಅಮೃತ ವೇಳೆಯಲ್ಲಿ ಎದ್ದ ಕೂಡಲೇನೆ ಬಾಬಾ ಗುಡ್ ಮಾರ್ನಿಂಗ್ ಅಂತ ಹೇಳಿ ಫಸ್ಟ್ ಸಂಕಲ್ಪನೆ, ನಾನು ಆತ್ಮ ಫರಿಶ್ತಾ ಆಗಿದ್ದೇನೆ ಸಂಕಲ್ಪ ಮಾಡಿ ಅಂತಾರೆ ಬಾಬಾ. ब्रह्मा बाप को यही दिल पसंद गिफ्ट दो तो रोज अमृत वेले बाप दादा आपको अपनी बाहों में समा ले. ಬಾಪ್ ದಾದಾ ಬ್ರಹ್ಮ ತಂದೆಗೆ ಬಹಳ ಇಷ್ಟವಾದ ಗಿಫ್ಟ್ ಇದು, ನಾನು ಆತ್ಮ ಫರಿಶ್ತಾ ಆಗ್ಬಿಡೋದು. ಬಾಬಾ ಹೇಳ್ತಿದ್ದಾರೆ ಆವಾಗ ಪ್ರತಿ ದಿನ ಬಾಪ್ ದಾದಾ ನಮ್ಮನ್ನ ತಮ್ಮ ಬಾಹೋದೊಳಗೆ ಏನ್ ಮಾಡ್ಬಿಡ್ತಾರೆ, ಸಮಾವೇಶ ಮಾಡ್ಕೊಳ್ತಾರೆ. अनुभव करेंगे कि बाबा की बाहों में अतीन्द्रिय सुख में झूले में झूल रहे हैं. जो फरिश्ता स्वरूप की स्मृति में रहेंगे उनके सामने कोई परिस्थिति व विघ्न आएगा भी तो बाप उनके लिए छत्र छाया बन जाएगा. ಯಾರು ಫರಿಶ್ತಾ ಸ್ಥಿತಿಯ ಅನುಭವ ಮಾಡ್ತಾ ಇದ್ದಾರೋ ಅವರ ಮುಂದೆ ಎಂತ ಪರಿಸ್ಥಿತಿಗಳು ಬಂದ್ರು ಕೂಡ ಬಾಬ್ ಯಾವ ತರ ಅನುಭವ ಆಗುತ್ತಂದ್ರೆ ಬಾಬಾ ನನಗೆ ತನ್ನ ಛತ್ರ ಛಾಯೆಯಾಗಿ ಕಾಪಾಡ್ತಾ ಇದ್ದಾರೆ. तो बाप की छत्र छाया व प्यार का अनुभव करते विघ्न जीत बन. ಬಾಬನ ಛತ್ರ ಛಾಯೆ ಅನುಭವ ಮಾಡಿ ಬಾಬನ ಪ್ರೀತಿಯ ಸ್ನೇಹದ ಅನುಭವ ಮಾಡ್ತಾ ಮಾಯಾಜೀತರಾಗ್ರಿ ಅಂತ ಬಾಬಾ ಹೇಳ್ತಿದ್ದಾರೆ. ವಿಘ್ನ ಜೀತರಾಗ್ರಿ. ಸ್ಲೋಗನ್ ಸುಖ ಸ್ವರೂಪ ಆತ್ಮ. ಯಾರು ಸುಖ ಸ್ವರೂಪರಾಗಿರ್ತಾರೋ ಆ ಆತ್ಮ ಸ್ವಸ್ಥಿತಿಯಿಂದ ಪರಿಸ್ಥಿತಿ ಪರ್ ಸಹಜ ವಿಜಯ ಪ್ರಾಪ್ತಿ ಕರ್ಲಿ. ಯಾವ ಆತ್ಮ ಸುಖ ಸ್ವರೂಪ ಆತ್ಮ ಆಗಿರ್ತದೋ ಆತ್ಮ ತನ್ನ ಸ್ವಸ್ಥಿತಿಯಿಂದಲೇ ಪರಿಸ್ಥಿತಿ ಮೇಲೆ ಸಹಜವಾಗಿ ವಿಜಯ ಪ್ರಾಪ್ತಿ ಮಾಡಿಕೊಳ್ತಾರೆ. मीठे बच्चे तुम्हारे निजी संस्कार पवित्रता के हैं. तुम रावण के संग में आकर पतित बने. अब फिर पावन बन पावन दुनिया का मालिक बनना है. प्रश्न अशांति का कारण और उसका निवारण क्या है? अशांति का कारण है अपवित्रता. अब भगवान बाप से वायदा करो कि हम पवित्र दुनिया बनाएंगे. अपनी सिविल आई रखेंगे, क्रिमिनल आई नहीं बनेंगे तो अशांति दूर हो सकती है. तुम शांति स्थापन करने के निमित्त बने हुए बच्चे कभी अशांति नहीं फैला सकते. तुम्हें शांत रहना है, माया के गुलाम नहीं बनना है. अच्छा ओम शांति. ಏನಂದ್ರು ಬಾಬಾ? ಇವತ್ತು ಮೂಲ ಮಾತು ಮಾಯವಿಗೆ ಗುಲಾಮ್ ಆಗ್ಲಿಕ್ಕೆ ಹೋಗ್ಬೇಡಿ ಅಂತ. ಪತಿತರಿಂದ ನಾನು ಪಾವನ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ ನೀವು ಪಾವನರು ಆಗ್ಲೇಬೇಕು ಅಂತಂದ್ರೆ ಬಾಬಾ. ಪ್ರಾಮಿಸ್ ಮಾಡಿದಿರಿ ಅಂತಂದ್ರೆ ಅದನ್ನ ನಿಭಾಯಿಸ್ಕೊಂಡು ಹೋಗ್ರಿ ಅಂತಂದ್ರು ಬಾಬಾ. ಪ್ರಾಮಿಸ್ ಮಾಡಿದಿರಿ ಮಾಯವಾರ ಮಾಡೇ ಮಾಡ್ತದೆ, ಅದಕ್ಕೆ ನಿಮ್ಮನ್ನ ನೀವು ಬಚಾವ್ ಮಾಡ್ಕೊಳ್ರಿ ಅಂತಂದ್ರು ಬಾಬಾ. ಮತ್ತಿನ್ನೇ ದೇವಿ ದೇವತೆಗಳು ಯಾವಾಗ ಅಪವಿತ್ರರಾದ್ರೋ ಅವಾಗ್ಲೇನೆ ಧರ್ಮಗ್ಲಾನಿ ಅಂತ ಅರ್ಥ ಆದ್ವು ಅಂತಂದ್ರು. ಎಲ್ಲ ಗುಣಗಳಿಂದ ನಾನು ಆತ್ಮ ಭರ್ಪೂರಿದ್ದೀನ ಅಂತ ಚೆಕ್ ಮಾಡ್ಕೊಳ್ಳಿ ಅಂತಂದ್ರು ಬಾಬಾ. ವೆರಿ ಗುಡ್. ಮತ್ತಿನ್ನೇನು? ಮಾಯನಿಗೆ ವಶ ಆಗ್ಲಿಕ್ಕೆ ಹೋಗಬಾರ್ದು. ವಾರ್ ಮಾಡುತ್ತೆ, ಅದು ಮಾಡೇ ಮಾಡ್ತದೆ. ಕೊನೆ ತಾನು ಹೋಗೋವರೆಗೂ ಜಿದ್ದದು, ತಾನು ಹೋಗೋವರೆಗೂ ಅಟ್ಯಾಕ್ ಮಾಡೇ ಮಾಡ್ತದೆ.
ಆದ್ರೂ ಕೂಡ ಸೋಲ್ ತಿನ್ಲಿಕ್ಕೆ ಹೋಗ್ಬೇಡಿ ಅಂದ್ರು. ಎಲ್ಲಿವರೆಗೂ ನಾವು ಸ್ವರ್ಗಕ್ಕೆ ಹೋಗಿ ಪ್ರಾರಬ್ಧ ಪಡೆಯೋದಿಲ್ವೋ ಅಲ್ಲಿವರೆಗೂ ಈ ಗೀತಾ ಜ್ಞಾನ, ರಾಜಯೋಗದ ಜ್ಞಾನ ನಡೀತಾನೇ ಇರ್ತದೆ ಅಂತಂದ್ರು. ಆದಿಯಿಂದಲೂ ನಮ್ಮ ಸಂಸ್ಕಾರಗಳು ಪವಿತ್ರವಾಗಿಯೇ ಇದ್ದಾವೆ. ಅದರ ಮಧ್ಯದಲ್ಲಿ ರಾವಣ ಬಂದು ನಮ್ಮನ್ನ ಪತಿತ ಮಾಡಿದಾನೆ, ಅಪವಿತ್ರ ಮಾಡಿದಾನೆ ಅಂತಂದ್ರು. ಅಶಾಂತಿಯ ಮೂಲ ಕಾರಣನೇ ಅಶಾಂತಿಯ ಮೂಲ ಕಾರಣನೇ ಅಪವಿತ್ರತೆ ಅಂದ್ರು ಬಾಬಾ. ಅದಕ್ಕೆ ಬಾಬಾ ನಾನು ಕಂಪ್ಲೀಟ್ ಸಿವಿಲ್ ಆಗಿರ್ತೀನಿ, ಬಾಬಾ ನಾನು ಕಂಪ್ಲೀಟ್ ಕ್ರಿಮಿನಲ್ ಅನ್ನ ತೆಗೆದು ಹಾಕ್ಬಿಡ್ತೀನಿ, ಸಂಪೂರ್ಣ ಪವಿತ್ರ ಇರ್ತೀನಿ ಅಂತ ಪ್ರಾಮಿಸ್ ಮಾಡ್ರಿ ಇವತ್ತು ಅಂತಂದ್ರು ಬಾಬಾ. ದೇವಿ ದೇವತೆಗಳನ್ನು ಕಪ್ಪು ಮಾಡಿಟ್ರಿ, ನನ್ನನ್ನು ಕಪ್ಪು ಮಾಡಿಟ್ರಿ. ಸರ್ವರ ಸದ್ಗತಿ ದಾತ ನಾನು, ಎಲ್ಲರಿಗೂ ಒಳ್ಳೇದು ಮಾಡೋ ನಾನು, ನನ್ನನ್ನೇ शिव की याद रहेगी तब आँखों में समाया होगा, हम धन्य तभी बन पाएंगे जब ऐसा प्रिय जीवन होगा, यहाँ हमारा तन होगा, वहाँ हमारा मन होगा। जहाँ होता है मानव का धन, वहीं होता है उसका मन, इसलिए परमात्मा ने बताया मुझसे लगा लो अपना मन, हमसा नहीं कोई जमाने में रचना रचता का ज्ञान जिसे, पर ऐसा भी बनना होगा नहीं कभी अभिमान जिसे, यहाँ हमारा तन होगा, वहाँ हमारा मन होगा। ये दुनिया तो मायावी है, माया से भला कैसी यारी, अपने तो दो ही ठिकाने हैं, वैकुंठ दुनिया निराकारी, धुंधला सा अंधियारा है, दीपक से उजियारा होगा, ये आँख भिटन का दीपक है, ये ज्ञान जीवन दीपक होगा, यहाँ हमारा तन होगा, वहाँ हमारा मन होगा। हर शिव की याद रहेगी तब आँखों में समाया होगा, हम धन्य तभी बन पाएंगे जब ऐसा प्रिय जीवन होगा, यहाँ हमारा तन होगा, वहाँ हमारा मन होगा।